ಸ್ನೇಹಿತರೆ, ಇವತ್ತು ನಡೆದಂತ ಏನು CPC ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಇದೆ, ಅದರ ಒಂದು ನಾನ್ HK ಪೇಪರ್ ಇರುತ್ತೆ ನೋಡ್ರಿ. ನಾನ್ HK, ಓಕೆ. ನಾನ್ HKದು ಪೇಪರ್ ಇದೆ. ಅದರಲ್ಲಿ ನಮ್ಮ ಒಂದು ವರ್ಷನ್ ಕೋಡ್ ಅಂದ್ರೆ A2 ವರ್ಷನ್ ಕೋಡ್ ಇದೆ. 100 ಮಾರ್ಕ್ಸ್ ಪೇಪರ್ ಐತಿ. ಓಕೆ, ಇದಕ್ಕೆ ಸಂಬಂಧಿಸಿದಂತ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋದಲ್ಲಿ ಏನ್ ಮಾಡ್ತೀನಪ್ಪ ಅಂತಂದ್ರೆ ಬರೇ ಒಂದು ಕ್ವಶನ್ಗಳಿಗೆ ಆನ್ಸರ್ ಅನ್ನು ಹೇಳ್ತೀನಿ. ಯಾಕಂದ್ರೆ 100 ಕ್ವಶನ್ಗಳಿದಾವೆ ಅಂದ್ರೆ ಜಾಸ್ತಿ ಟೈಮ್ ಆಗ್ಬಾರ್ದು. ಅದಕ್ಕಾಗಿ ಕಡಿಮೆ ಟೈಮಲ್ಲಿ ಈ ಒಂದು 100 ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾರೆ ನೋಡ್ರಿ. ಜೊತೆಗೆ ಅಲ್ಲಲ್ಲಿ ಸ್ವಲ್ಪ ಮಾಹಿತಿಯನ್ನು ಕೂಡ ಹೇಳೋಣ. ಮುಂದಿನ ಒಂದು ವಿಡಿಯೋಗಳಲ್ಲಿ ಅದಕ್ಕೆ ಸಂಬಂಧಿಸಿದಂತ ಕಡೆಕ್ಕಾಗಿ ಸಪರೇಟ್ ವಿಡಿಯೋ ಮಾಡೋಣ. ಓಕೆ, ಮಿಸ್ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ, ಕೊನೆವರೆಗೂ ನೋಡ್ರಿ. ಹೊಸಬ್ರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಲೈಕ್ ಮಾಡಿ ಸ್ನೇಹಿತರೆ. ಓಕೆ, ಮೊದಲ ಒಂದು ಪ್ರಶ್ನೆ ಬಂದಿದೆ ನೋಡಿ. ನಾನ್ HK ಬೆಳಗ್ಗೆ ನಡೆದಂತ ಒಂದು ಪರೀಕ್ಷೆಯಲ್ಲಿ 10ರಿಂದ 12 ತನಕ ನಡೀತದೆ. 10:30ರಿಂದ 12 ತನಕ ನಡೆದಿದೆ ಈ ಒಂದು ಪರೀಕ್ಷೆ. ಓಕೆ, ಮೊದಲ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ, ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ಸ್ ಡಿ ಆಗಿದೆ ನೋಡಿ. ಓಕೆ, ಆಪ್ಷನ್ಸ್ ಡಿ, A, B, D ಸರಿಯಾಗಿದೆ. ಯಾಕಪ್ಪ ಅಂತಂದ್ರೆ ಬೋರ್ಘಾಟ್ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಮುಂಬೈ ಪುಣೆ ನಡುವೆ ಕಂಡು ಬರ್ತದೆ. ಅದ್ರ ಜೊತೆಗೆ ಪಾಲ್ಘಾಟ್ ಅಂತ ಮುಂಬೈ ನಾಸಿಕ್ ಕರೀತಾರೆ. ಇದು ಪಾಲ್ಘಾಟ್ ಎಂಬುದು ಏನಪ್ಪಾ ಅಂತಂದ್ರೆ ಇದು ರಾಜಮಂದ್ರ ಪಾಲಿ ಎಂಬುದು ತಪ್ಪಾಗಿದೆ ನೋಡಿ. ಇದೇ ತಪ್ಪಾಗಿದ್ದು. ಓಕೆ, ಆಗೊಂಬೆ ಘಾಟ್ ಏನಂದ್ರೆ ಉಡುಪಿ ಮತ್ತು ಶಿವಮೊಗ್ಗದಲ್ಲಿ ಕಂಡು ಬರ್ತದೆ. ಅದಕ್ಕಾಗಿ A, B, D ಅದು ಮಾತ್ರ ಸರಿಯಾಗಿದೆ. C ತಪ್ಪಾಗಿತ್ತು ನೋಡ್ರಿ. ನೆಕ್ಸ್ಟ್, ಈ ಕೆಳಗಿನ ಕೊಟ್ಟಿರೋ ನಕ್ಷೆ ಆಧರಿಸಿ ಮಣ್ಣನ್ನು ಕಂಡುಹಿಡಿರಿ ಅಂತ ಕೊಟ್ರ. ಈ ಮಣ್ಣು ಯಾವ್ದಂತ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಕರ್ನಾಟಕದ ಉತ್ತರ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಕಪ್ಪು ಮಣ್ಣು ಕಂಡು ಬರ್ತದೆ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಕೆಂಪು ಮಣ್ಣು ಕಂಡು ಬರ್ತದೆ. ಅದೇ ರೀತಿಗೆ ಸಮುದ್ರ ತೀರದಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಮೆಕ್ಕಲು ಮಣ್ಣು ಕಂಡು ಬರ್ತದೆ. ಸಮುದ್ರ ತೀರದಲ್ಲಿ, ಸಾರಿ, ನದಿ ತೀರದ ಹತ್ರ ಮೆಕ್ಕಲು ಮಣ್ಣು ಕಂಡು ಬರ್ತದೆ. ಸಮುದ್ರ ತೀರದ ಹತ್ರ ಮರಳು ಮಣ್ಣು ಕಂಡು ಬರ್ತದೆ ಅಂತ ಹೇಳ್ಬೋದು. ಇಲ್ಲಿ ಮಲೆನಾಡು ಪ್ರದೇಶದಲ್ಲಿ ಯಾವ ಮಣ್ಣು ಕಂಡು ಬರ್ತಂದ್ರೆ ಇದು ಜಮ್ಮಿಟ್ಟಿಗೆ ಮಣ್ಣಾಗಿದೆ ನೋಡಿ. ನೋಡ್ರಿ, ಇಲ್ಲಿ ನೋಡಬಹುದು ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ. ಜಂಬಿಟ್ಟಿಗೆ ಮಣ್ಣು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡ್ರಿ. ಸ್ನೇಹಿತರೆ, ಇದು ಯಾವುದೇ ರೀತಿಯಾದಂತ ಅಧಿಕೃತವಾಗಿರೋದಿಲ್ಲ, ಆದ್ರೂ ಕೂಡ ಅದಕ್ಕೆ ಸಂಬಂಧಿಸಿದಂತ ಒಂದು ಉತ್ತರ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ 99% ಸರಿಯಾಗಿರುವಂತ ಉತ್ತರ ಇದಾಗಿರ್ತದ. ಇನ್ನು 1% ಏನಪ್ಪಾ ಅಂತಂದ್ರೆ ಕೆ ಇದ್ದವರು ಬಿಡುವಂತ ಒಂದು ಕೀ ಆನ್ಸರ್ದಲ್ಲಿ ಗೊತ್ತಾಗುತ್ತೆ. ಓಕೆ, ಜಮ್ಮಿಟ್ಟಿಗೆ ಮಣ್ಣು ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ. ನೆಕ್ಸ್ಟ್, ಕೆಳಕಂಡ ನಗರಗಳ ವರ್ಗೀಕರಣ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಮೊದಲದ್ದು ನಗರ ಬರುತ್ತೆ ನೋಡ್ರಿ, ಆಮೇಲೆ ನಗರ ಸಮುಚ್ಚಯ, ಆಮೇಲೆ ಮೆಗಾಲೋಪೊಲಿಸ್, ನಂತರ ಮೆಗಾ ಸಿಟಿ. ಅಂದ್ರೆ ADCB. ADCB ಎಲ್ಲಿದೆ ನೋಡಿ. ಆಪ್ಷನ್ಸ್ ಡಿ ನಲ್ಲಿದೆ ನೋಡಿ. ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ADCB ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, 4ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಇಲ್ಲಿ ತಪ್ಪ ಯಾವ್ದಂತ ಮೊದಲು ಕಂಡುಹಿಡಿಯೋಣ ನೋಡ್ರಿ. ಯಾವುದೇ ಒಂದು ಪ್ರಶ್ನೆ ನೀವೇನಪ್ಪಾ ಅಂತಂದ್ರೆ ಸರಿಯಾಗಿ ಉತ್ತರ ಕಂಡುಹಿಡ್ಬೇಕಂದ್ರೆ ಮೊದಲ ಆ ಒಂದು ಪ್ರಶ್ನೆಯಲ್ಲಿ ತಪ್ಪ ಯಾವ್ದಂತ ಹುಡುಕ್ರಿ. ಇಲ್ಲಿ ತಪ್ಪ ಯಾವ್ದಿದೆ ಅಂದ್ರೆ ಪಾರದೀಪ್. ಇದು ಪಾರದೀಪ್ ಕರ್ನಾಟಕದಲ್ಲಿ ಕಂಡು ಬರ್ತದ. ಪಾರದೀಪ್. ಇಲ್ಲಿ ನೋಡ್ರಿ, VO ಚಿದಂಬರ ಬಂದರ್ ಅಂತ ಕೊಟ್ಟಿದ್ದಾರಲ್ಲ, ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ತಮಿಳುನಾಡಿನಲ್ಲಿ ಕಂಡು ಬರ್ತದ. ಚಿದಂಬರ ಬಂದರ್ ಇಲ್ಲಿ ತಮಿಳುನಾಡು ಬಲ್ಲಿ ಕಂಡು ಬರ್ತದೆ ನೋಡ್ರಿ. ಇಲ್ಲಿ ಪಾರದೀಪ್ ಅಂತ ಕೊಟ್ಟಿದ್ದು ತಪ್ಪಾಗಿದೆ. ಇಲ್ಲಿ ಜವಾಹರ್ಲಾಲ್ ನೆಹರು ಏನಂದ್ರೆ ನವಶೇಖರ ಬಂದರ್ ಅಂತ ಕರೀತಾರೆ. ದೀನ್ ದಯಾಳ್ ಬಂದರು ಕಾಡ್ಲಾ ಬಂದರ್ ಅಂತಾರೆ. ಕಾಮರಾಜ್ ಬಂದರು ಎನ್ಆರ್ ಬಂದದ್ದು ಕರೀತಾರ. ಅದಕ್ಕಾಗಿ ಇವು ಸರಿಯಾಗಿವೆ. ABD ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ. ABD ಎಲ್ಲಿದೆ ನೋಡಿ. ABD ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 3 ಏನಂದ್ರೆ ಇದಕ್ಕೆ ಸರಿಯಾದ ಉತ್ತರ ಇದೆ. ನೆಕ್ಸ್ಟ್, 5ನೇ ಒಂದು ಪ್ರಶ್ನೆ, ಕರ್ಕಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುದಿಲ್ಲ ಅಂತ ಕೊಟ್ಟಿದ್ದಾರೆ ಯಾವ ಒಂದು ರಾಜ್ಯದ ಮೂಲಕ. ಇದಕ್ಕೆ ಸರಿಯಾದ ಉತ್ತರ BR ನೋಡ್ರಿ. ಈ ಒಂದು ಪ್ರಶ್ನೆಗೆ ನಾನು ಹಲವಾರು ಒಂದು ವಿಡಿಯೋಗಳಲ್ಲಿ ಹೇಳಿದ್ನಿ. ಕರ್ಕಟಕ ಸಂಕ್ರಾಂತಿ ವೃತ್ತ ಯಾವ ಒಂದು ರಾಜ್ಯಗಳ ಮೇಲೆ ಹಾದು ಹೋಗುತ್ತಪ್ಪ ಅಂತಂದ್ರೆ ಮೊದಲು ಗುಜರಾತ್, ನಂತರ ರಾಜಸ್ಥಾನ, ಆಮೇಲೆ ಮಧ್ಯಪ್ರದೇಶ, ಛತ್ತೀಸ್ಗಢ, ಓಕೆ, ಆಮೇಲೆ ಜಾರ್ಖಂಡ್, ಪಶ್ಚಿಮ ಬಂಗಾಳ, ಆಮೇಲೆ ತ್ರಿಪುರಾ, ಮಿಜೋರಾಂ. ಒಟ್ಟು 8 ರಾಜ್ಯಗಳ ಮೇಲೆ ಹಾದು ಹೋಗುತ್ತದ. ಇಲ್ಲಿ ಯಾವ್ದಂದ್ರೆ ರಾಜಸ್ಥಾನ ಇದೆ, ಮಧ್ಯಪ್ರದೇಶ ಇದೆ, ಪಶ್ಚಿಮ ಬಂಗಾಳ ಇದೆ. BR ತಪ್ಪಾಗಿದೆ ನೋಡಿ. ಅದಕ್ಕಾಗಿ ಯಾವ್ದು ಹೋಗುದಿಲ್ಲ ಅನ್ಬೋದಕ್ಕೆ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, 6ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. ಯಾವ ರೀತಿಯಾಗಿ ಅಂದ್ರೆ ನೋಡ್ರಿ, ವಿಜಯವಾಡ ಎಲ್ಲಿ ಕಂಡು ಬರ್ತದೆ, ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ. ಅಂದ್ರೆ ಬಿಗೆ 4ನೇದು ನೋಡ್ರಿ. ಬಿಗೆ 4ನೇದು ಎಲ್ಲಿದೆ ನೋಡ್ರಿ. ಬಿಗೆ 4ನೇದು, ಬಿಗೆ 1ನೇದು ಇದು ತಪ್ಪು, ಬಿಗೆ 1ನೇದು ಇದು ತಪ್ಪು, ಬಿಗೆ 3ನೇದು ಇದು ತಪ್ಪು. ಆಪ್ಷನ್ ಸಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಇದೆ. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನೀವು ಪರೀಕ್ಷೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಬೇಕು. ಅವಾಗ ಪ್ರಶ್ನೆಗೂ ಜಲ್ದಿ ಸಿಗುತ್ತಾ ಮತ್ತು ಟೈಮ್ ಬಿ ಉಳಿತದ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ಸ್ 3 ನೋಡಿ. 6ನೇ ಒಂದು ಪ್ರಶ್ನೆಗೆ.
ಲಾರ್ಕೆರೆ ಏನಂದ್ರೆ ರಾಜಸ್ಥಾನದಲ್ಲಿ ಕಂಡು ಬರ್ತದೆ, ವಿಜಯವಾಡ ಆಂಧ್ರ ಪ್ರದೇಶ, ರಾಮಗುಂಡ್ ಏನಪ್ಪಾ ಅಂತಂದ್ರೆ ತೆಲಂಗಾಣ, ದುರ್ಗಪುರ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ 7ನೇ ಒಂದು ಪ್ರಶ್ನೆಗೆ ವಿಶ್ವದ ಅತ್ಯಧಿಕ ಸಂಚಾರ ದಟ್ಟಣೆ ಹೊಂದಿರುವಂತ ಒಳನಾಡಿನ ಜಲಮಾರ್ಗ ಯಾವ್ದಪ್ಪ ಅಂತಂದ್ರೆ ಅದು ರೈನ್ ಒಳನಾಡಿನ ಜಲಮಾರ್ಗ ಆಗಿರುತ್ತೆ ನೋಡ್ರಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. 8ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. ಲಾಸ್ ಏಂಜಲ್ಸ್ ಮತ್ತು ನ್ಯೂಯಾರ್ಕ್ ಸರಿಯಾದ ಉತ್ತರ ಇದೆ ನೋಡ್ರಿ. ದಿ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಈ ಒಂದು ಲಾಸ್ ಏಂಜಲಸ್ ಮತ್ತು ನ್ಯೂಯಾರ್ಕ್ ಮಧ್ಯೆ ಕಂಡು ಬರ್ತದೆ, ಸಂಪರ್ಕವನ್ನು ಕಲ್ಪಿಸ್ತದೆ ನೋಡ್ರಿ. ಓಕೆ, ನೆಕ್ಸ್ಟ್ 9ನೇ ಒಂದು ಪ್ರಶ್ನೆಗೆ ಉತ್ತರ ನೋಡೋಣ. ಇಲ್ಲಿ ನೋಡ್ರಿ ಪ್ರಶ್ನೆ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ. ಈ ಕೆಳಗಿನವುಗಳಲ್ಲಿ ಹವಾಮಾನದ ಮೇಲೆ ಪ್ರಭಾವ ಬೀರದ, ನೋಡ್ರಿ ಇಲ್ಲಿ ಈ ರೀತಿಯಾಗಿ ಕೊಟ್ಟಿರ್ತಾರೆ, ಬೀರದ ಅಂಶಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಬೀರದ ಅಂಶಗಳು ಓಕೆ, ಎತ್ತರ ಬೀರುತ್ತಾ, ಅಕ್ಷಾಂಶ ಬೀರುತ್ತಾ, ಮಾರುತ ಬೀರುತ್ತಾ. ಆದ್ರೆ ಏನಪ್ಪಾ ಅಂತಂದ್ರೆ ರೇಖಾಂಶ ಬರೀ ಟೈಮ್ ಬಗ್ಗೆ ಮಾಹಿತಿ ಮಾತ್ರ ಹೇಳ್ತದ. ಓಕೆ, ಅಕ್ಷಾಂಶ ರೇಖಾಂಶದ ಬಗ್ಗೆ ತಿಳ್ಕೊಂಡಿರ್ಬೇಕಂತ ನೋಡ್ರಿ. ಇಲ್ಲಿ ರೇಖಾಂಶ ಎಂಬುದು ಏನಪ್ಪಾ ಅಂತಂದ್ರೆ ಟೈಮ್ ಅನ್ನು ಅಳೆಯಲು ಮಾತ್ರ ಬಳಕೆ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತ ಹವಾಮಾನದ ಮೇಲೆ ಪ್ರಭಾವ ಬೀರೋದಿಲ್ಲ. ಬೀರದ ಅಂತ ಕೊಟ್ಟಿದ್ದಾರೆ, ಅದಕ್ಕಾಗಿ ಬಿ ಮಾತ್ರ ಸರಿಯಾಗಿದೆ. ಬಿ ಮಾತ್ರ ಯಾವುದು? ಆಪ್ಷನ್ಸ್ ಡಿ ನಲ್ಲಿ ಇದೆ ನೋಡಿ, ಬಿ ಮಾತ್ರ ಸರಿಯಾಗಿದೆ ನೋಡಿ 9ನೇ ಕ್ವಶನ್ಗೆ. ನಮ್ಮ ಕ್ವಶನ್ ಕೋಡ್ A2 ನೋಡ್ರಿ. ಓಕೆ, ಅದರಲ್ಲಿ A1 A2 A3 ಅಂತ ಬಂದಿದ್ದಾವ, A2 ಇದೆ ನೋಡಿ. ಆದ್ರೆ ಪ್ರಶ್ನೆಗಳು ಎಲ್ಲ ಸೇಮ್ ಇರ್ತಾವ, ಆದ್ರೆ ಆಪ್ಷನ್ಸ್ಗಳು ಚೇಂಜ್ ಇರ್ತಾವ ನೋಡ್ರಿ. 10ನೇ ಒಂದು ಪ್ರಶ್ನೆ ನೋಡೋಣ. 10ನೇ ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಎಂದು ಕರೀತಾರ. ಹೈದರಾಬಾದ್ ಮತ್ತು ಬೆಂಗಳೂರು ವಿಮಾನ ನಿಲ್ದಾಣಗಳನ್ನು ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಎಂದು ಕರೀತಾರೆ ನೋಡ್ರಿ. ನೆಕ್ಸ್ಟ್ 11ನೇ ಒಂದು ಪ್ರಶ್ನೆ, ಬೋಡೋ ಭಾಷೆಗಳಲ್ಲಿ ಎಲ್ಲಿ ಮಾತನಾಡ್ತಾರಪ್ಪ ಅಂತಂದ್ರೆ ಅಸ್ಸಾಂ ರಾಜ್ಯದಲ್ಲಿ ಮಾತನಾಡುತ್ತಾರೆ. ಬೋಡೋ ಮಾತು. ನೆಕ್ಸ್ಟ್ ಡೆಕ್ಕನ್ ಎಜುಕೇಶನ್ ಸೊಸೈಟಿ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದು ಓಲ್ಡ್ ಕ್ವಶನ್ ಅಂತಾನೆ ಹೇಳ್ಬೋದು. PSI ಕ್ವಶನ್ ಇದೆ ಅದು. ನಾ PSI ಒಂದು ವಿಡಿಯೋ ಮಾಡಿದೆ ನೋಡ್ರಿ, ಕ್ವಶನ್ ಓಲ್ಡ್ ಕ್ವಶನ್ಗಳಲ್ಲಿ ಈ ಒಂದು ಕ್ವಶನ್ ಕೂಡ ಇದೆ. ಡೆಕ್ಕನ್ ಎಜುಕೇಶನ್ ಸೊಸೈಟಿಯಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳು ಯಾರ್ಯಾರಪ್ಪ ಅಂತಂದ್ರೆ ಬಾಲ್ ಗಂಗಾಧರ್ ತಿಲಕ್, VK ಚಿಪ್ಲುಕರ್ ಮತ್ತು ಗೋಪಾಲ್ ಗಣೇಶ್ ಅಗರ್ಕರ್ ನೋಡ್ರಿ. ತುಳಸಿ ರಾಮ್ ಇದು ತಪ್ಪಾಗಿರ್ತದ. ABD ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ. ABD ಎಲ್ಲಿದೆ? ಆಪ್ಷನ್ C 3 ಎಲ್ಲಿ ಇದೆ ನೋಡಿ. ABD ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ವಂದಿಸಿ ಬರ್ರಿ ಅಂತ ಬಂತು ನೋಡ್ರಿ. ವಂದಿಸಿ ಬರ್ರಿ ಅಂತ ಕೊಟ್ಟಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲು ಪ್ರಮುಖವಾಗಿರುವಂತ ನಿಮಗೆ ಗೊತ್ತಿರುವಂತ ಒಂದು ಮಾಹಿತಿ ಬಗ್ಗೆ ಹೊಂದಿಸ್ಬೇಕು. ಓಕೆ, ಲಾಲ್ ಲಜಪತ್ ರಾಯ್ ನೋಡ್ರಿ ಅನ್ಹ್ಯಾಪಿ ಇಂಡಿಯಾ ಅಂತ ಬರೀತಾರ. ಅಂದ್ರೆ B 4ನೇದಾಯ್ತು. B 4ನೇದು ಎಲ್ಲಿದೆ ಅಂತ ಹುಡುಕ್ಬೇಕು ನೀವು. ಇಲ್ಲಿ B ಇಲ್ಲಿ 3ನೇದಿದೆ, ಇದು ತಪ್ಪು. B ಇಲ್ಲಿ 4ನೇದಿದೆ. B ಇಲ್ಲಿ C ಇದೆ, ಇದು 3ನೇದಿದೆ, ಇದು ತಪ್ಪು. B ಇಲ್ಲೊಂದು 4ನೇದಿದೆ. ಈ 2ನೇದು ಅಥವಾ 3ನೇದು ಸರಿಯಾಗಿರುತ್ತೆ ನೋಡ್ರಿ. ಇಲ್ಲಿ ನಂತರ ಯಾವ್ದು ಗೊತ್ತಿಲ್ಲಪ್ಪ ಅಂತ ಸಂದರ್ಭದಲ್ಲಿ ನಿಮ್ಮ ಒಂದು ತಲೆಯನ್ನು ಉಪಯೋಗಿಸ್ಬೇಕು. ಯಾವ ತರ? ಮೊಹಮ್ಮದ್ ಇಕ್ಬಾಲ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮೊಹಮ್ಮದ್ ಇಕ್ಬಾಲ್ ಎಂಬುದು ಏನಪ್ಪಾ ಅಂತಂದ್ರೆ ಒಬ್ಬ ಮುಸ್ಲಿಂ ವ್ಯಕ್ತಿಯ ಹೆಸರಾಗಿರ್ತದೆ. ಇಲ್ಲಿ ಕೂಡ ಇಸ್ಲಾಂ ಅಂತ ಇದೆ. ಓಕೆ, ಇದಕ್ಕೆ ಏನಪ್ಪಾ ಅಂತಂದ್ರೆ ಸರಿಯಾಗಿರ್ತದ ಅಂತ ತಿಳ್ಕೊಂಡ್ಬಿಡ್ಬೇಕು. ಅಂದ್ರೆ 1ನೇದಕ್ಕೆ ಏನಂದ್ರೆ 3ನೇದು ಸರಿಯಾದ ಉತ್ತರ ಇರುತ್ತೆ ನೋಡ್ರಿ. 1ನೇದು 3 ಎಲ್ಲಿದೆ? 1ನೇದು 2 ಇದೆ, ತಪ್ಪು. 1ನೇದು 3 ಇದೆ. ಆಪ್ಷನ್ಸ್ B ಏನಪ್ಪಾ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಈ ರೀತಿಯಾಗಿ ನಿಮ್ಮ ಒಂದು ಮೈಂಡ್ ಅನ್ನು ಶಾಂತವಾಗಿ ರೀತಿಯಲ್ಲಿ ಉತ್ತರ ಬಿಡಿಸಿದಾಗ ಗೊತ್ತಾಗುತ್ತೆ. ದೀನ ಬಂಧು ಮಿತ್ರ ಯಾರಪ್ಪ ಅಂತಂದ್ರೆ ಆತ ನೀಲ್ ದರ್ಪಣ ಎಂಬ ಒಂದು ಪುಸ್ತಕ ಬರ್ತಾನ. ಸಚೇಂದ್ರ ಸನ್ಯಾಳ್ ಬಂದಿ ಜೀವನ ಪುಸ್ತಕನ ಬರೀತಾರ ನೋಡ್ರಿ. ನೆಕ್ಸ್ಟ್ ಇದರ ಬಗ್ಗೆ ಕೂಡ ಮಾಹಿತಿ ಹೇಳಿದೀನಿ. ಘಟನೆಗಳ ಬಗ್ಗೆ ಸರಿಯಾದ ಕಾಲಾನುಕ್ರಮ ಬರೀರಿ ಅಂತ ಕೊಟ್ಟಿದ್ದಾರೆ. ಜಲಿಯನ್ ವಾಲಾಬಾಗ್ ಯಾವ ನಡೀತದ? 1919ರಲ್ಲಿ ನಡೀತದ. ಕ್ವಿಟ್ ಇಂಡಿಯಾ ಚಳವಳಿ 1942ರಲ್ಲಿ ನಡೀತದ ನೋಡ್ರಿ. ಬಂಗಾಳ ವಿಭಜನೆ 1905ರಲ್ಲಿ ನಡೀತದ. ಲಾರ್ಡ್ ಕರ್ಜನ್ ಏನ್ ಮಾಡ್ತಾನಂದ್ರೆ ಬಂಗಾಳ ವಿಭಜನೆ ಮಾಡ್ತಾನ. ಸೂರತ್ ವಿಭಜನೆ ಯಾವಾಗ ಆಗುತ್ತೆ? 1907ರಲ್ಲಿ ಆಗುತ್ತೆ. ಓಕೆ, ಮೊದಲನೇದು ಯಾವುದು? C ಇದೆ ನೋಡಿ, ಆಮೇಲೆ D, ಆಮೇಲೆ A, ಆಮೇಲೆ B. ಓಕೆ, CDAB ಎಲ್ಲಿದೆ? CDAB ಆಪ್ಷನ್ಸ್ 3 ನಲ್ಲಿ ಇದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ 14ನೇ ಪ್ರಶ್ನೆಗೆ 3ನೇದು ನೋಡ್ರಿ. ನೆಕ್ಸ್ಟ್ 15ನೇ ಒಂದು ಪ್ರಶ್ನೆ, ಲೋಕಹಿತವಾದಿ ಅಂತ ಯಾರಿಗೆ ಕರೀತಾರ ಅಂದ್ರೆ ಗೋಪಾಲರಿ ದೇಶಮುಖ್ ಅವರಿಗೆ ಕರೀತಾರೆ. ಇವರು ಪ್ರಸಿದ್ಧಿ ಆಗಿದ್ರು ಲೋಕಹಿತವಾದಿ ಅನ್ಬೋದು. ನೆಕ್ಸ್ಟ್ 16ನೇ ಒಂದು ಪ್ರಶ್ನೆ ನೋಡ್ರಿ, ಯಾವ ಸ್ಥಳದಲ್ಲಿ ರೋಮ್ನರು ಅಗಸ್ಟಸ್ನ ಒಂದು ದೇವಾಲಯ ನಿರ್ಮಾಣ ಮಾಡಿದ್ರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಾದಾಮಿ ಹಳೆಬೀಡು ಎಂಬುದು ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು. ಇವು ಕರ್ನಾಟಕದಲ್ಲಿ ಕಂಡು ಬರ್ತದೆ. ಅದಕ್ಕಾಗಿ
ಇಲ್ಲಿ ಮಾಡಲು ಸಾಧ್ಯವಿಲ್ಲ. ಇದು ಕೂಡ ಪಾಟಲಿಪುತ್ರ ಕೂಡ ಸ್ವಲ್ಪ ಗೊಂದಲವಾಗಿರ್ತದೆ. ಅದಕ್ಕಾಗಿ ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಅಂದ್ರೆ ಮುಜಲಿಸ್ ಅಂತ ಹಾಕ್ಬೇಕು ನೋಡ್ರಿ. ಈ ರೀತಿಯಾಗಿ ನೀವು ಮೈಂಡ್ ಅನ್ನು ಉಪಯೋಗಿಸಿ ಹಾಕ್ಬಹುದಾಗಿದೆ ನೋಡ್ರಿ. ಮುಜಲಿಸ್ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಈ ಒಂದು ಪ್ರಶ್ನೆಗಳು ಒಂದಿಸಿ ಬೇರೆ ಅಂತ ಕೊಟ್ರ ನಿಮ್ಗೆ ಯಾವ್ದು ಗೊತ್ತಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಕಮಲ್ ಮಹಲ್ ಎಲ್ಲಿ ಕಂಡು ಬರ್ತದೆ, ಹಂಪಿಯಲ್ಲಿ ಕಂಡು ಬರ್ತದೆ. ಇದು ಯಾವ ಒಂದು ಶೈಲಿಯಲ್ಲಿ ಇದೆ ಅಂತ ನೋಡ್ಕೋಬೇಕು ಮೊದಲು. ಹಂಪಿ ಏನಪ್ಪಾ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಒಂದು ರಾಜಧಾನಿ ಆಗಿರ್ತದ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಸ್ಲಿಮರು ಮತ್ತು ಹಿಂದೂಗಳು ಏನ್ ಮಾಡ್ತಾರೆ ಅಂದ್ರೆ ಆ ದೇವಾಲಯಗಳನ್ನು ಕಟ್ತಾರ. ಅಲ್ಲಿ ಮುಸ್ಲಿಂ ಒಂದು ಮಸೀದಿಗಳು ಕೂಡ ಇರ್ತಾವ. ಓಕೆ, ಈ ರೀತಿಯಾಗಿ ತಿಳ್ಕೊಬೇಕು. ಅವಾಗ ಏನಾಗುತ್ತಾ, ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಂಡು ಬರ್ತದೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಂಡು ಬರ್ತದ. ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಒಂದು ರಾಜಧಾನಿ ಹಂಪಿ ಆಗಿರ್ತದ. ಅಂದ್ರೆ ಆಪ್ಷನ್ಸ್ ಡಿ ಏನಾಗುತ್ತಾ, ಮೂರನೇದು ಅಂತ ತಿಳ್ಕೊಂಡ್ಬಿಡ್ಬೇಕು. ಇಲ್ಲಿ ಕಂಡಿಡ್ರಿ ಆಪ್ಷನ್ಸ್ ಡಿ ಎಲ್ಲಿದೆ, ಮೂರನೇದು ಇಲ್ಲಿ ಇಲ್ಲ, ಎರಡನೇದ್ರಲ್ಲಿ ಇಲ್ಲ, ಮೂರನೇದ್ರಲ್ಲ, ನಾಲ್ಕನೇದ್ರಲ್ಲಿ ಇದೆ ನೋಡ್ರಿ. ಈ ರೀತಿಯಾಗಿ ನಿಮ್ಮೊಂದು ಉತ್ತರವನ್ನು ಕಂಡು ಹಿಡಿಯೋದು ಈಸಿ ಆಗಿರ್ತದ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ. ಸೆಂಟ್ರಲ್ ಕಾಲೇಜ್ ಬೆಂಗಳೂರಲ್ಲಿ ಕಂಡು ಬರ್ತಂದ್ರೆ ಗೋತಿಕ್ ಶೈಲಿಯದಾಗದ. ಶಾರದಾಂಬ ದೇವಾಲಯ ಶೃಂಗೇರದಲ್ಲಿ ಕಂಡು ಬರ್ತದ. ಇದೇನಪ್ಪಾ ಅಂತಂದ್ರೆ ದ್ರಾವಿಡ ಶೈಲಿಯಲ್ಲಿ ಕಂಡು ಬರ್ತದೆ. ವಾಣಿವಿಲಾಸ ಆಸ್ಪತ್ರೆ ಬೆಂಗಳೂರಿನಲ್ಲಿದೆ, ಆಧುನಿಕ ಶೈಲಿ ಇದೆ, ಈಗಿನ ಒಂದು ಶೈಲಿ. ನೆಕ್ಸ್ಟ್ 18ನೇ ಒಂದು ಪ್ರಶ್ನೆ. ಇದು ಕೂಡ ಹೊಯ್ಸಳರ ಬಗ್ಗೆ ಸಂಬಂಧಿಸಿದೆ ನೋಡ್ರಿ. ಇದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಹಿಸ್ಟ್ರಿ ಕ್ಲಾಸ್ ಅಲ್ಲಿ ಇದೆ ನೋಡಿ. ಸ್ವಲ್ಪ ಆದ್ರೆ ಥಿಂಕ್ ಮಾಡಿ ನೀವು ಉತ್ತರಗಳನ್ನು ನೀಡಬೇಕು ಇಲ್ಲಿ. ಓಕೆ, ಹೊಯ್ಸಳರ ರಾಜ ವಿಷ್ಣುವರ್ಧನಿಗೆ ಸಂಬಂಧಿಸಿದಂತ ಮಾಹಿತಿ ನೋಡಿ. ವಿಷ್ಣುವರ್ಧನ ನೊಳಂಬವಾಡಿಕೊಂಡ ಎಂಬ ಬಿರುದನ್ನು ಹೊಂದಿರ್ತಾನೆ, ಇದು ಸರಿಯಾಗಿದೆ. ವಿಷ್ಣುವರ್ಧನ ರಾಮಾನುಜಾಚಾರ್ಯರಿಗೆ ಹೆಸರು ನೀಡಿದ್ದನು ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿಯಾಗಿದೆ. ವಿಷ್ಣುವರ್ಧನನು ಚೋಳರ ರಾಜಕುಮಾರಿಯಾಗಿರುವಂತ ಚೋಳ ಮಹಾದೇವಿಯನ್ನು ವಿವಾಹ ಆಗಿದ್ದಾನಂತ ಕೊಟ್ಟಿದ್ದಾರೆ. ವಿಷ್ಣುವರ್ಧನರು ರಾಜಧಾನಿಯನ್ನು ದ್ವಾರ ಸಮುದ್ರಕ್ಕೆ ವರ್ಗಾಯಿಸಿದಂತ ಕೊಟ್ಟಿದ್ದಾರೆ. ಇಲ್ಲಿ 4ನೇದು ಸರಿಯಾಗಿದೆ ನೋಡ್ರಿ, 3ನೇದು ತಪ್ಪಾಗಿದೆ. ಯಾಕಪ್ಪ ಅಂತಂದ್ರೆ ವಿಷ್ಣುವರ್ಧನ ಚೋಳರಿಗೆ ಜೊತೆ ಹೋರಾಟ ಮಾಡ್ತಾನಂದ್ರೆ ಚೋಳರ ಒಂದು ರಾಣಿಯನ್ನು ಹೇಗೆ ವಿವಾಹ ಅಂತ ನೀವು ಥಿಂಕ್ ಮಾಡ್ಬೇಕು. ಓಕೆ, 3ನೇದು ತಪ್ಪಾಗಿದೆ ನೋಡ್ರಿ. ABD ಸರಿಯಾದ ಉತ್ತರ ಆಗಿದೆ ನೋಡ್ರಿ. ABD ಎಲ್ಲಿದೆ, ಆಪ್ಷನ್ಸ್ 4 ABD ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ 19ನೇ ಒಂದು ಪ್ರಶ್ನೆ. ಕೃಷ್ಣರಾಜನ ಒಂದು ಆಸ್ಥಾನದಲ್ಲಿರುವಂತ ಅಷ್ಟ ದಿಗ್ಗಜರಲ್ಲಿ ಯಾರು ಸಂಗೀತ ಸಾಹಿತ್ಯದ ಸುರಾಂಗಣ ಸಾರ್ವಭೌಮ ಎಂಬ ಒಂದು ಬಿರುದನ್ನು ಪಡೆದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಲ್ಲಾಸಿ ಅನ್ನಿ ಪೆದ್ದಣ್ಣ ನೋಡ್ರಿ. ನೆಕ್ಸ್ಟ್ ಕಾಲಾನುಕ್ರಮ ಮೇಲೆ ದಾಳಿ ಮಾಡಿದಂತ ಒಂದು ವ್ಯಕ್ತಿ, ಒಂದು ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿರುವಂತ ಜೋಡಣೆ ಮಾಡ್ಬೇಕಾಗಿರುತ್ತೆ ನೋಡ್ರಿ. ಮೊದಲು ಯಾರು ದಾಳಿ ಮಾಡ್ತಾರಪ್ಪ ಅಂತಂದ್ರೆ ಇಂಡೋ ಗ್ರೀಕರು ದಾಳಿ ಮಾಡ್ತಾರೆ, ಅಂದ್ರೆ ಬಿ ಇದಕ್ಕೆ 1ನೇದು ಆಯ್ತು ನೋಡ್ರಿ. ಆಮೇಲೆ ಯಾರು ಬರ್ತಾರೆ, ಶಕರು ಬರ್ತಾರ. ಓಕೆ, ಬಿ ಎ ಎಲ್ಲಿದೆ, ಇಲ್ಲಿ ಇಲ್ಲ ಬಿ ಎ, ಇಲ್ಲಿ ಇಲ್ಲ ಬಿ ಎ, ಮತ್ತೆ ಇಲ್ಲಿ ಕೂಡ ಇಲ್ಲ. ಅಂದ್ರೆ ಆಪ್ಷನ್ಸ್ 3ನೇದು ಏನಪ್ಪಾ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಇರುತ್ತೆ ನೋಡ್ರಿ. ಮೊದಲು ಇಂಡೋ ಗ್ರೀಕರ್ ದಾಳಿ ಮಾಡ್ತಾರ, ಆಮೇಲೆ ಶಕರ್ ದಾಳಿ ಮಾಡ್ತಾರ, ನಂತರ ಪಾರ್ಥಿಯನ್ನರು, 4ನೇದು ಕುಶಾಣರ ದಾಳಿ ಅಂತ ಹೇಳ್ಬೋದು. ನೀವು ಕುಶಾಣರ ದಾಳಿ ಕೊನೆಯದಾಗಿ ಮಾಡ್ತಾರಂತ ಅಂದ್ರೂ ಕೂಡ ಇಲ್ಲಿ ಸಿ ಮಾತ್ರ 4ನೇದು ಬರ್ತದೆ. ಇದು ಕೂಡ ಸರಿಯಾಗಿರುತ್ತೆ ನೋಡ್ರಿ. ನೆಕ್ಸ್ಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಮೈಸೂರಿನ ಒಂದು ದಿವಾನರ ಮೇಲೆ ಪ್ರಶ್ನೆ ಆಗಿದೆ ನೋಡಿ. ಕೆಳಗಿನವರ ಮೈಸೂರು ದಿವಾನರನ್ನು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. PN ಕೃಷ್ಣ ಮೂರ್ತಿ ಅಂತ ಹೇಳ್ತೀವಿ. ಇವರು 1901ರಿಂದ 1906 ಕೆಲಸ ಮಾಡ್ತಾರೆ. ನೆಕ್ಸ್ಟ್ VP ಮಾಧವರಾವ್, ಇವರು 1906ರಿಂದ 1909 ಕೆಲಸ ಮಾಡ್ತಾರ. ನಂತರ T ಆನಂದರಾವ್ ಏನಪ್ಪಾ ಅಂತಂದ್ರೆ 1909ರಿಂದ 1912 ಕೆಲಸ ಮಾಡ್ತಾರೆ. ನಂತರ 1912ರಿಂದ 1918 ವಿಶ್ವೇಶ್ವರಯ್ಯ ಅವರು ಕೆಲಸ ಮಾಡ್ತಾರ. ಓಕೆ, ಈ ರೀತಿಯಾಗಿ ನಿಮ್ಗೆ ಏನಾದ್ರು ನೀವು ದೇವನರ ಬಗ್ಗೆ ತಿಳಿದುಕೊಂಡಿದ್ರೆ ಆರಾಮ್ಸೆ ಒಂದು ಅಂಕ ಪಡೆದಿರ್ತಾರೆ. PN ಕೃಷ್ಣಮೂರ್ತಿ, VP ಮಾಧವರಾವ್, T ಆನಂದರಾವ್ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ 22ನೇ ಹೇಳಿಕೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ ನೋಡ್ರಿ. ಹೇಳಿಕೆ 1 ಮತ್ತು 2 ಹೇಳಿಕೆಗಳು ಸರಿಯಾಗ್ಯಾವ. 1 ಹೇಳಿಕೆ 2 ಹೇಳಿಕೆಗೆ ಸಂಬಂಧಿಸಿದಂತ ಹೇಳ್ಬೋದು. ಅಂದ್ರೆ 1857 ಒಂದು ದಂಗೆಯಲ್ಲಿ ಭಾರತೀಯ ಸೈನಿಕರು ಕಳಪೆ ಮಟ್ಟದ ಯುದ್ಧೋಪಕರಣಗಳನ್ನು ಹೊಂದಿರ್ತಾರೆ ನೋಡ್ರಿ. ಅದ್ರ ಜೊತೆಗೆ ಏನಾಗುತ್ತಪ್ಪ ಅಂತಂದ್ರೆ 1857ರಲ್ಲಿ ಏನ್ ದಂಗೆ ಆಗುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಭಾರತೀಯ ಒಂದು ಸೈನಿಕರು ಆ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಅದಕ್ಕಾಗಿ ಬ್ರಿಟಿಷರು ಏನಪ್ಪಾ ಅಂತಂದ್ರೆ ಆ ಒಂದು ಯುರೋಪಿನಿಂದ ಅಂದ್ರೆ ಬ್ರಿಟಿಷ್ ದೇಶದಿಂದ
ತಮ್ಮ ಒಂದು ಸೈನಿಕರನ್ನು ಕರೆಸಬೇಕಾಗ್ತದ. ನಂತರ ಭಾರತಕ್ಕೆ ಬಂದಂತ ಒಂದು ಅಪಾರವಾದ ಪ್ರಮಾಣದ ಜನರು ಬರ್ಬೇಕಾಗತ್ತ. ಅಂದ್ರೆ ಜನರಂದ್ರೆ ಸೈನಿಕರು. ಜೊತೆಗೆ ಅವ್ರಿಗೆ ಹಣ ಕೊಡ್ಬೇಕಾಗತ್ತ, ಶಸ್ತ್ರಾಸ್ತ್ರಗಳನ್ನು ಕೂಡ ಕಳಿಸಬೇಕಾಗುತ್ತದೆ. ಎಲ್ಲಿಸಿಂದ? ಆ ಒಂದು ಬ್ರಿಟಿಷ್ ದೇಶದಿಂದ. ಅದಕ್ಕಾಗಿ 1 ಮತ್ತು 2 ಸರಿಯಾಗಿ ನೋಡಿ. ನೆಕ್ಸ್ಟ್ 23ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ಸ್ ಬಿ ನೋಡಿ. ಹೇಳಿಕೆ 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ, ಆದ್ರೆ ಹೇಳಿಕೆ 2ಕ್ಕೆ ಹೇಳಿಕೆ 1ಕ್ಕೆ ಸಂಬಂಧಿಸಿಲ್ಲ ಎಂಬುದು ಸರಿಯಾಗಿದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ 2ನೇ ಹೇಳಿಕೆ ನೋಡಬಹುದು. ಬ್ರಿಟಿಷ್ ಆಕ್ರಮಣಗಳಿಂದ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ಅವರು ವಿಫಲವಾದರು. ಯಾರು? ರಣಜಿತ್ ಸಿಂಗ್ ಅಂತ ಕೊಟ್ಟಿದ್ದಾರೆ. ರಣಜಿತ್ ಸಿಂಗ್ ಏನಪ್ಪಾ ಅಂತಂದ್ರೆ ನಿರಂಕುಶ ಪ್ರಭುತ್ವವಾಗಿ ಸಿಖ್ಖರ ಜೊತೆ ಹೋರಾಟ, ಅಂದ್ರೆ ಸಿಖ್ಖ ಇಂಗ್ಲಿಷರ ವಿರುದ್ಧ ಹೋರಾಟ ಮಾಡಿ ಸೋತ್ರ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಈ ಒಂದು ಪ್ರಶ್ನೆ ನೋಡ್ರಿ, ರಣಜಿತ್ ಸಿಂಗ್ ಏನಪ್ಪಾ ಅಂತಂದ್ರೆ ಬ್ರಿಟಿಷರ ಜೊತೆ ಹೋರಾಟವನ್ನು ಮಾಡ್ತಾನೆ, ಆದ್ರೆ ಆತನು ಸೋಲೋದಿಲ್ಲ, ಅಂದ್ರೆ ವಿಫಲ ಆಗೋದಿಲ್ಲ. ಕೊನೆವರೆಗೂ ಆತ ಇರುವ ತನಕ ಹೋರಾಟ ಮಾಡ್ತಾನೆ ಇರ್ತಾನೆ. ಬ್ರಿಟಿಷರಿಗೆ ಯಾವುದೇ ರೀತಿಯಾದಂತ ಆ ಒಂದು ಪ್ರಾಂತ್ಯವನ್ನು ಅವರಿಗೆ ಸಿಗೋ ತರ ಮಾಡೋದಿಲ್ಲ. ರಣಜಿತ್ ಸಿಂಗ್ ಸತ್ತ ನಂತರ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಆಕ್ರಮಣ ಮಾಡಿ ಆ ಒಂದು ಸಾಮ್ರಾಜ್ಯವನ್ನು ವಿಲೀನ ಮಾಡಿಕೊಳ್ಳುತ್ತಾರೆ. ಓಕೆ, ಅದಕ್ಕಾಗಿ 2ನೇ ಹೇಳಿಕೆ ತಪ್ಪಾಗಿರುತ್ತೆ ನೋಡ್ರಿ. ಅಂದ್ರೆ ಸರಿಯಾಗಿದೆ, ಇದಕ್ಕೆ ಸಂಬಂಧಿಸಿಲ್ಲ. ಓಕೆ, ನೆಕ್ಸ್ಟ್ 24ನೇ ಒಂದು ಪ್ರಶ್ನೆ. ಇದು ಕೂಡ ಒಂದಿಸಿ ಬೇರೆ ಬಂದಿದೆ ಪ್ರಶ್ನೆ. ಒಂದಿಸಿ ಬೇರೆ 4-5 ಬಂದಿದೆ ನೋಡ್ರಿ. ಇಲ್ಲಿ ಮಗದ ಅಂತ ಕನ್ಕೊಂಡ್ಬಿಡ್ರಿ. ಮಗದ ಯಾವ್ದಪ್ಪ ಅಂತಂದ್ರೆ ರಾಜಗೃಹ ಸಂಬಂಧಿಸಿದೆ. ಅಂದ್ರೆ 4ನೇದು 2. 4-2 ಎಲ್ಲಿದೆ? ಇಲ್ಲಿಲ್ಲ. 4-2 ಇಲ್ಲಿಲ್ಲ. 4-2 ಇಲ್ಲಿಲ್ಲ. 4-2 ಇಲ್ಲಿ ಮಾತ್ರ ಇದೆ ನೋಡ್ರಿ. ಎಷ್ಟು ಸುಲಭವಾಗಿ ಉತ್ತರಗಳು ಸಿಗುತ್ತಾವ. ಆದ್ರೆ ಸರಿಯಾದ ಒಂದು ಸಮಾಧಾನಕರವಾದಂತ ಮಾರ್ಗದಲ್ಲಿ ಹಾಕ್ಬೇಕು. ಸ್ವಲ್ಪ ಎಡವಟ್ಟಾದ್ರೂ ಕೂಡ ತಪ್ಪಾಗುವಂತ ಚಾನ್ಸ್ ಬಾಳ ಇರ್ತದೆ. ಮಗದ ಏನಪ್ಪಾ ಅಂತಂದ್ರೆ ರಾಜಗೃಹ ಅಂತ ಕರಿತೀವಿ. ಅವಂತಿ ಏನಂದ್ರೆ ಉಜ್ಜಯಿನಿ. ಓಕೆ, ಅದೇ ರೀತಿಗೆ ಬಿ ಅದು ಕೋಸಲ, ಅಯೋಧ್ಯ, ವತ್ಸ ಅಂದ್ರೆ ಕೌಶಂಬಿ ನೋಡಿ. ನೆಕ್ಸ್ಟ್, ಋಗ್ವೇದದ ಕಾಲದ ಪ್ರಮುಖ ದೇವತೆ ಅಲ್ಲ ಅಂತ ಯಾರಂತ ಕೊಟ್ಟಿದ್ದಾರೆ. 25ನೇ ಪ್ರಶ್ನೆಗೆ ಇದಕ್ಕೆ ಪ್ರಜಾಪತಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ 26ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಹೇಳಿಕೆ 1, 2 ಹೇಳಿಕೆಗಳು ಸರಿಯಾಗಿವೆ, ಆದ್ರೆ ಹೇಳಿಕೆ 1 ಮತ್ತು ಹೇಳಿಕೆ 2 ವಿವರಿಸುವುದಿಲ್ಲ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್, ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನನ್ನು ಭಾಸ ಮತ್ತು ಕಾಳಿದಾಸನಿಗೆ ಹೋಲಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. 27ನೇ ಪ್ರಶ್ನೆ ನೋಡ್ರಿ, ಗೊಂದಲಮಯವಾಗಿದೆ. ಹರ್ಷವರ್ಧನ ಅಂದ ತಕ್ಷಣ ನಾವೇನ್ ಮಾಡ್ತೀವಿ? ಬಾಣ ಭಟ್ಟ ಬರೆದಂತ ಹರ್ಷ ಚರಿತೆಯಲ್ಲಿ ಇತರ ಮಾಹಿತಿ ಇರಬಹುದೇನಪ್ಪಾ ಅಂತಂದ್ರ ಇರಬಹುದೆಂದು ನಾವೇನ್ ಮಾಡ್ತೀವಿ? ಭಾಸ ಮತ್ತು ಕಾಳಿದಾಸ ಎಂಬ ಹೋಲಿಸುವುದು ಹರ್ಷ ಚರಿತೆಯಲ್ಲಿ ಕಂಡು ಬರ್ದಂತ ಈ ಒಂದು ಉತ್ತರವನ್ನು ಹಾಕ್ತಿವಿ, ಆದ್ರೆ ಇದು ತಪ್ಪಾಗಿದೆ. ಓಕೆ, ಈ ಒಂದು 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಂದ್ರೆ ಜಯದೇವನ ಒಂದು ಗೀತ ಗೋವಿಂದದಲ್ಲಿ ರಾಜ ಹರ್ಷವರ್ಧನನ್ನು ಭಾಸ ಮತ್ತು ಕಾಳಿದಾಸ ಎಂದು ಹೋಲಿಸಲಾಗಿದೆ. ಓಕೆ, ಈ ಒಂದು ಕೃತಿಯಲ್ಲಿ ಕಂಡು ಬರ್ತದೆ. ಯಾವ ಕೃತಿಯಲ್ಲಿ? ಜಯದೇವನ ಗೀತ ಗೋವಿಂದದಲ್ಲಿ. ನೆಕ್ಸ್ಟ್ 28ನೇ ಒಂದು ಪ್ರಶ್ನೆ ಬಂದಿದೆ ನೋಡಿ. ಈ ಒಂದು 20 ಶ್ರೀಲಂಕಾದ ಮೇಲೆ ದಾಳಿ ಮಾಡದವರು ಯಾರಂತ ಕೊಟ್ಟಿದ್ದಾರೆ ನೋಡ್ರಿ. ದಾಳಿ ಮಾಡದವರು ಯಾರಂತ ಕೊಟ್ಟಿದ್ದಾರೆ ಇಲ್ಲಿ. ರಾಜ ಏನ್ ಮಾಡ್ತಾನ ಅಂದ್ರೆ ಈತ ದಾಳಿ ಮಾಡ್ತಾನ. 1ನೇ ರಾಜೇಂದ್ರ ಕೂಡ ದಾಳಿ ಮಾಡ್ತಾನ. ಇಲ್ಲಿ 1ನೇ ಆದಿತ್ಯ, 1ನೇ ಕರಿಕಾಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಗೊಂದಲಮಯವಾಗಿದೆ. ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಗೊತ್ತಿರೋರು ಕಮೆಂಟ್ ಮಾಡ್ರಿ. ಓಕೆ, ನಾವು ಕೂಡ ನೋಡೋಣ. ಕಮೆಂಟ್ ಮಾಡಿ ಸ್ನೇಹಿತರು. ಓಕೆ, 28ನೇ ಒಂದು ಪ್ರಶ್ನೆಗೆ ಯಾವ್ದಂತ ನೋಡ್ರಿ. 29ನೇ ಪ್ರಶ್ನೆ ನೋಡೋಣ. 29ನೇ ಒಂದು ಪ್ರಶ್ನೆಗೆ ಕುಸ್ಕಿ ಸಿರಿ ಎಂಬುದು ಏನಪ್ಪಾ ಅಂತಂದ್ರೆ ಶೇರ್ಷಾ ಸೂರಿ ನಿರ್ಮಾಣ ಮಾಡಿಲ್ಲ ನೋಡ್ರಿ. ಕುಸ್ಕಿ ಸಿರಿ, ಸಂಸಾರ ಸಮಾಧಿ, ಪುರಾಣ ಕಿಲ್ಲ ಮತ್ತು ರೋಹಸ್ತ ಗರ್ ಕೋಟೆ ಏನ್ ಮಾಡ್ತಾನೆ ಅಂದ್ರೆ ಶೇರ್ಷಾ ಸೂರಿ ನಿರ್ಮಾಣ ಮಾಡ್ತಾನೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೂಡ ಒಂದಿಷ್ಟು ಬೇರೆ ಬಂದಿದೆ. ಮತ್ತೆ ಇದು ಕೂಡ ಒಂದು ಕಂಡಿಡಿದ್ರೆ ಎಲ್ಲ ಒಂದು ಉತ್ತರನೇ ಸಿಕ್ಕಿಬಿಡ್ತದ. ಇಲ್ಲಿ ಗುರು ಗೋವಿಂದ್ ಸಿಂಗ್ ಅಂತ ಹೇಳ್ತಾ ನಾವು ಏನಪ್ಪಾ ಅಂತಂದ್ರೆ ಖಾಲ್ಸಾ ಸ್ಥಾಪನೆ ಮಾಡ್ತಾನೆ. ಖಾಲ್ಸಾ ಸೈನ್ಯವನ್ನು ಸ್ಥಾಪನೆ ಮಾಡಿದಂತ ಒಂದು ಸಿಖ್ಖದ ಯಾರಪ್ಪ ಅಂತಂದ್ರೆ ಸಿಖ್ ಗುರು ಗೋವಿಂದ್ ಸಿಂಗ್. ಅಂದ್ರೆ ಡಿ ಏನಾಯ್ತಪ್ಪ ಅಂತಂದ್ರೆ 3ನೇದು. ಡಿ 3ನೇದು ಎಲ್ಲಿದೆ? ಡಿ 3ನೇದು ಇಲ್ಲಿಲ್ಲ. ಡಿ 1ನೇದು ಇದೆ ತಪ್ಪು. ಡಿ 2ನೇದು ಇದೆ ತಪ್ಪು. ಡಿ 3ನೇದು ಇದೆ. ಇದಕ್ಕೆ ಇದೇ ಸರಿಯಾದ ಉತ್ತರ ನೋಡ್ರಿ. ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ. ಅಂದ್ರೆ ಗುರು ರಾಮದಾಸರ್ ಏನಪ್ಪಾ ಅಂತಂದ್ರೆ ಅಮೃತ್ಸರ್ ನಗರ ಸ್ಥಾಪನೆ ಮಾಡ್ತಾರೆ. ಗುರು ಅರ್ಜುನ್ ದೇವ್ ಆದಿ ಗ್ರಂಥವನ್ನು ಸಂಕಲಿಸಿದವರಾಗಿದ್ದಾರೆ. ಅದೇ ರೀತಿಗೆ ಗುರು ಹರಗೋವಿಂದ್ ಏನಂದ್ರೆ ಅಕ್ಲಾ ತಕ್ ಸ್ಥಾಪನೆ ಮಾಡ್ತಾರೆ ನೋಡ್ರಿ.
ಓಕೆ, ಈ ರೀತಿಯಾಗಿ ಉತ್ತರ ಕಂಡುಹಿಡಬಹುದು. ಇದು ಮ್ಯಾಥ್ಸ್ಗೆ ಸಂಬಂಧಿಸಿದಂತ ಮೆಂಟಲ್ ಅಬಿಲಿಟಿ ಕ್ವಶನ್ ಮಾತು ನೋಡ್ರಿ. ನೆಕ್ಸ್ಟ್ ಇದು ಕೂಡ ಈಜಿ ಇರುವಂತ ಒಂದು ಕ್ವಶನ್ ನೋಡ್ರಿ. ಈ ಒಂದು ಆಕೃತಿಗಳನ್ನು ಬಳಸಿಕೊಂಡು ಏನ್ ಮಾಡ್ಬೇಕಂತಂದ್ರೆ 3 ವರ್ಗಗಳನ್ನು ಗುಂಪುಗಳಾಗಿ ಮಾಡ್ಬೇಕಾಗ್ತದ. ಇಲ್ಲಿ ಅರ್ಧ ಇದೆ, ಒಂದು ಇಲ್ಲಿ ಒಂದು ಅರ್ಧ ಇದೆ, 5 ಇಲ್ಲಿ ಒಂದಿದೆ, ಇಲ್ಲಿ 3, 1 5 3 ಎಲ್ಲಿದೆ ನೋಡಿ, 1 3 5 ಇಲ್ಲಿದೆ, 1 3 5 ಇಲ್ಲಿದೆ, ಇಲ್ಲಿಲ್ಲ, ಇಲ್ಲಿಲ್ಲ. ನೆಕ್ಸ್ಟ್ ಇಲ್ಲಿ ತ್ರಿಕೋನ ಇದೆ 2, ಇಲ್ಲಿ 6ನಲ್ಲಿ ಕಂಡು ಬರ್ತದೆ ತ್ರಿಕೋನ. ಓಕೆ, 2 6. ನೆಕ್ಸ್ಟ್ 8ರಲ್ಲಿ ಕಂಡು ಬರ್ತದೆ ನೋಡ್ರಿ, 8, 2 6 8 ಇಲ್ಲಿ ಇದೆ ನೋಡಿ, 2 6 8 ಇಲ್ಲಿದೆ, 2 6 9 ಇಲ್ಲಿದೆ. ಇದು ತಪ್ಪು, ಇದು ಸರಿಯಾದ ಉತ್ತರ. ಓಕೆ, ಆಮೇಲೆ ನೆಕ್ಸ್ಟ್ 4 7 9 ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ನೆಕ್ಸ್ಟ್ ಮ್ಯಾಥ್ಸ್ ಕ್ವಶನ್ ಬಂದಿದೆ ನೋಡಿ. 32ನೇ ಪ್ರಶ್ನೆಗೆ ಆಪ್ಷನ್ಸ್ 4 ಏನಂದ್ರೆ ಸರಿಯಾದ ಉತ್ತರ ಆಗಿರ್ತದೆ. 66 ಇದಕ್ಕೆ ಸರಿಯಾದ ಉತ್ತರ ಆಯ್ತು ನೋಡ್ರಿ, ಬಿಡಿಸ್ರಿ ಮ್ಯಾಥ್ಸ್. ನೆಕ್ಸ್ಟ್ 33ನೇ ಒಂದು ಪ್ರಶ್ನೆಗೆ 14 ಸೆಂಟಿಮೀಟರ್ ಇದಕ್ಕೆ ಸರಿಯಾದ ಉತ್ತರ ಆಯ್ತು ನೋಡ್ರಿ. ನೆಕ್ಸ್ಟ್ 34ನೇ ಒಂದು ಪ್ರಶ್ನೆಗೆ ಒಂದು ಉತ್ತರ ಸರಿಯಾದ ಉತ್ತರ ಆಯ್ತು ನೋಡ್ರಿ, 1. ನೆಕ್ಸ್ಟ್ ಪ್ರಶ್ನೆಗೆ ಇದು ಕೂಡ ಆಪ್ಷನ್ ಸಿ ಅದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ. ಪ್ಲಸ್ ಇದ್ದಲ್ಲಿ ಏನಾಗಿರ್ತದ, ಯಾವಾಗ್ಲೂ ನೋಡೋಣ. ಪ್ಲಸ್ ಇತ್ತಪ್ಪ ಅಂತಂದ್ರೆ ಇದರ ವಿರುದ್ಧ ಯಾವ್ದಾಗಿರ್ತದ ಅಂದ್ರೆ ಡ್ಯಾಶ್ ಆಗಿರ್ತದ. ಅದೇ ರೀತಿಗೆ ಮೈನಸ್ ವಿರುದ್ಧ ಯಾವ್ದಾಗಿರ್ತದ, ಭಾಗಾಕಾರ ಆಗಿರ್ತದ. ನೆಕ್ಸ್ಟ್ ಗುಣಾಕಾರ ಆಗಿರ್ತದೆ. ಓಕೆ, ಸಾರಿ ಭಾಗಾಕಾರ ಆಗಿರ್ತದೆ. ನೆಕ್ಸ್ಟ್ ಡ್ಯಾಶ್ ಇದ್ದದ್ದು ಏನಾಗುತ್ತಾ, ಯಾಟ್ ಆಗುತ್ತೆ ನೋಡ್ರಿ. ಇವು 3 ಏನಪ್ಪಾ ಅಂತಂದ್ರೆ ಸೇಮ್ ಬರಬಾರ್ದು ನೋಡ್ರಿ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಯಾಟ್ ಇದೆ, ಇದು ಇದೆ, ಇದು ತಪ್ಪಾಯ್ತು. ಇಲ್ಲಿ ಭಾಗಾಕಾರ ಇದೆ, ಇಲ್ಲಿ ಮೈನಸ್ ಇದೆ, ಇದು ಕೂಡ ತಪ್ಪಾಯ್ತು. ಅಂದ್ರೆ ಇದು ಇದೆ. ನೆಕ್ಸ್ಟ್ ಇಲ್ಲಿ ಯಾಟ್ ಇದೆ, ಇಲ್ಲಿ ಯಾಶ್ ಇದೆ, ಅಂದ್ರೆ 3ನೇದು ಇದೆ, ಇದು ಕೂಡ ತಪ್ಪಾಯ್ತು ನೋಡ್ರಿ. ಇದು ಮಾತ್ರ ಸರಿ ನೋಡ್ರಿ. ಓಕೆ, ನೆಕ್ಸ್ಟ್ 36ನೇ ಒಂದು ಪ್ರಶ್ನೆ ಇದೆ ನೋಡಿ. ಮ್ಯಾಥ್ಸ್ ಈಜಿ ಆದಂತ ಒಂದು ಪ್ರಶ್ನೆನೇ ಅಂತ ಹೇಳ್ಬೋದು. 2019-20 ಒಂದು ಏರಿಕೆಯ ಶೇಕಡಾವಾರು ರಾಗಿ ಬೆಳೆ ಉತ್ಪಾದನೆ ಎಷ್ಟು ಅಂತ ಕೊಟ್ಟಿದ್ದಾರೆ. 2019 ಎಷ್ಟಿತ್ತು, 10. ನಂತರ ಎಷ್ಟಾಗಿದೆ, 15 ಆಗಿದೆ. ಓಕೆ, ಇಲ್ಲಿಂದ ಇಲ್ಲಿಗೆ ಎಷ್ಟಾಯ್ತು, 5 ಹೆಚ್ಚಿಗೆ ಅದ. ಅಂದ್ರೆ 10ಕ್ಕೆ 5 ಆಗ್ಯದಪ್ಪ ಅಂತಂದ್ರೆ 100ಕ್ಕೆ ಎಷ್ಟು ಶೇಕಡಾವಾರದಲ್ಲಿ ಕೇಳ್ಯಾರ. 100ಕ್ಕೆ ಎಷ್ಟು, 10 ಹತ್ಲೆ 100 ಆದ್ರೆ 5 ಹತ್ಲೆ 50% ಹೆಚ್ಚಾಗಿರುತ್ತೆ ನೋಡ್ರಿ. ಆಪ್ಷನ್ಸ್ ಎ ಏನಂದ್ರೆ ಅದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ 37ನೇ ಒಂದು ಪ್ರಶ್ನೆಗೆ ಏನಂದ್ರೆ ಸರಿಯಾದ ಉತ್ತರ ಆಪ್ಷನ್ಸ್ 3 ನೋಡ್ರಿ, 329. ಆಪ್ಷನ್ಸ್ 38ನೇದಕ್ಕೆ ಸರಿಯಾದ ಉತ್ತರ ನೋಡ್ರಣ್ಣ. 38ನೇಗೆ ಸರಿಯಾದ ಉತ್ತರ ಆಪ್ಷನ್ಸ್ 15 ನೋಡ್ರಿ. ಆಪ್ಷನ್ಸ್ 3 ಇದಕ್ಕೆ ಸರಿಯಾದ ಉತ್ತರ 15 ರೂಪಾಯಿ, ಅಂದ್ರೆ 500 ರೂಪಾಯಿ ಅಂತ ತಿಳ್ಕೊಡ್ರಿ. 40% ಮೊದಲು ಮಾಡ್ತೀವಿ. ಓಕೆ, 40% ರಿಯಾಯಿತಿಯಲ್ಲಿ ಮತ್ತು ಅದೇ ಮೊತ್ತದ ಮೇಲೆ 30% ಮತ್ತು 10% ಎಂಬ ಒಂದು ಸತತ 2 ಬಾರಿ ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೊಟ್ರೆ, ಇಲ್ಲಿ 500 ರೂಪಾಯಿಗೆ 40% ಅಂದ್ರೆ ಎಷ್ಟು ಉಳಿತು, 4 5 20 ಅಂದ್ರೆ 300 ರೂಪಾಯಿ ಉಳಿತು. 200 ಆಯ್ತು, ಇಲ್ಲಿ ಮೈನಸ್ ಮಾಡಿ 300 ರೂಪಾಯಿ ಉಳಿತು. ಓಕೆ, ಇದು 300 ಅಷ್ಟೇ ಇಟ್ಕೊಡ್ರಿ. ನೆಕ್ಸ್ಟ್ ಅದೇ ರೀತಿಯಾದಂತ ಇನ್ನೊಂದು 500 ರೂಪಾಯಿ ತಗೊಳ್ರಿ. ಅದರಲ್ಲಿ 30% ಮಾಡ್ರಿ. ಮೊದಲು 30% ಎಷ್ಟಾಯ್ತು, 5 3 15 ಅಂದ್ರೆ 150 ಹೋಯ್ತು. ಅಂದ್ರೆ 115 ಹೋಯ್ತಪ್ಪ ಅಂತಂದ್ರೆ 300ರಲ್ಲಿ 500ರಲ್ಲಿ 115 ಹೋದ್ರೆ 350 ಉಳಿತು. ಅದೇ 350 ಇನ್ನೂ 10% ಮಾಡ್ಬೇಕು, ಅಂದ್ರೆ 35 ಹೋಯ್ತು. 350ರಲ್ಲಿ 35 ಹೋದ್ರೆ ಎಷ್ಟು ಉಳಿತು, 315 ಉಳಿತದ. 300 ರೂಪಾಯಿ ಮತ್ತು 315. ಓಕೆ, ಮೊದಲನೇ ಒಂದು ಇದು, ಎರಡನೇ ಒಂದು ಇದು ರಿಯಾಯಿತಿ. ಎರಡನೇ ರಿಯಾಯಿತಿ, ಮೊದಲನೇ ರಿಯಾಯಿತಿ, ಇವು ಮಧ್ಯೆ ಎಷ್ಟು ವ್ಯತ್ಯಾಸ ಇದೆ, 15 ರೂಪಾಯಿ ವ್ಯತ್ಯಾಸ ಇದೆ. ಅದಕ್ಕಾಗಿ ಆಪ್ಷನ್ಸ್ 3 ಸರಿಯಾದ ಉತ್ತರ ಆಗಿದೆ. ಈ ರೀತಿಯಾಗಿ ಇರ್ತ ನೋಡಿ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಜಲ್ದಿ. ಓಕೆ, ಟೈಮ್ ಭಾಳ ಆಗ್ತಿದೆ, ಸ್ಪೀಡಲ್ಲಿ ಆನ್ಸರ್ ಹೇಳಿಬಿಡೋಣ. 39ನೇ ಪ್ರಶ್ನೆಗೆ ಏನಂದ್ರೆ ದಕ್ಷಿಣ ಆಗುತ್ತೆ ನೋಡ್ರಿ. ಓಕೆ, ಯಾಕಂದ್ರೆ ಆತ ಪೂರ್ವ ಲೇಸಿಂದ ಬರುತ್ತಾನ, ಈತ ಒಂದು ಸರ್ಕಲ್ ಬಲ್ಲಿ ಇರ್ತಾನ. ಅಂದ್ರೆ ಈ ಒಂದು ಸರ್ಕಲ್, ಯಾವ್ದೋ ಒಂದು ಸರ್ಕಲ್, ನಿಮ್ಮ ಒಂದು ಓಣಿ ಸರ್ಕಲ್ ಇರ್ತದೆ. ಈತ ಸ್ಟೇಟ್ ನೋಡಿದ್ರೆ ಯಾವ್ದು ಇರ್ತಪ್ಪ ಅಂತಂದ್ರೆ, ಅಂದ್ರೆ ಬಲಕ್ಕೆ ರಸ್ತೆ ಏನಪ್ಪಾ ಅಂತಂದ್ರೆ ಇದು ವಿಶ್ವವಿದ್ಯಾಲಯದ ರಸ್ತೆ ಇರ್ತದೆ. ಅಂದ್ರೆ ಉತ್ತರಕ್ಕೆ ಬಲ ರಸ್ತೆ ನೋಡ್ರಿ. ಈತ ಪೂರ್ವದಿಂದ ಈ ಕಡೆ ಬಂದಾಗ ಈತನ ಬಲ ಯಾವ್ದಾಗಿರ್ತದ, ಬಲ ಇದಾಗಿರ್ತದ, ಎಡ ಇದಾಗಿರ್ತದ. ಓಕೆ, ಈ ಸರ್ಕಲ್ ಇದೆ ಅಂತ ತಿಳ್ಕೊಡ್ರಿ. ಈತ ಸರ್ಕಲ್ ಬಂದ, ಬಲಕ್ಕೆ ಏನಿದೆ ವಿಶ್ವವಿದ್ಯಾಲಯ ಇದೆ, ಉತ್ತರಕ್ಕೆ ಏನಪ್ಪಾ ಅಂತಂದ್ರೆ
ನೇರವಾಗಿ ಹೋದ್ರೆ ಆಸ್ಪತ್ರೆ ಕಂಡು ಬರ್ತದ. ಈತ ದಡಕ್ಕೆ ದಕ್ಷಿಣಕ್ಕೆ ಏನ್ ಕಂಡು ಬರ್ತದ, ರಂಗಮಂದಿರ ಕಂಡು ಬರ್ತದ ನೋಡ್ರಿ. ಅದಕ್ಕಾಗಿ ದಕ್ಷಿಣ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ 4ನೇ ಪ್ರಶ್ನೆಗೆ ಆಪ್ಷನ್ಸ್ ಎ ಸರಿಯಾದ ಉತ್ತರ ಇದೆ ನೋಡ್ರಿ. 1ನೇದು ಇದು ಬರ್ತದ ಡಿಕ್ಷನರಿ ಪ್ರಕಾರ, 2ನೇದು ಇದು, 3ನೇದು ಇದು ಬರ್ತದ. 41ನೇ ಒಂದು ಪ್ರಶ್ನೆ, ಖಂಡಿತವಾಗಿಯೂ ನಿಜ ಎಂಬುದು ಸರಿಯಾದ ಉತ್ತರ ಆಗಿರುತ್ತೆ ನೋಡ್ರಿ. ಅಂದ್ರೆ ಕೆಲವು ಗಣಿತದಲ್ಲಿ ದುರ್ಬಲರು ಅಂದ್ರೆ ಕೆಲವರು ಅಂದ್ರೆ ಈ ರೀತಿ ಹಾಕೊಳ್ರಿ. ಓಕೆ, ಇದು ಗಣಿತ, ಇದು ದುರ್ಬಲ. ಓಕೆ, 2ನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಗಣಿತದಲ್ಲಿ ದುರ್ಬಲರಾಗಿರೋಲ್ಲೂ ಕೂಡ ಸಂಗೀತಗಾರರು ಅಂತ ಕೊಟ್ಟಿದ್ದಾರೆ. ಸಂಗೀತಗಾರರು ಏನಾಗಿರ್ತಾರ ಅಂದ್ರೆ ಗಣಿತದಲ್ಲಿ ಕಂಡು ಬರ್ತಾರ ಸಂಗೀತಗಾರರು. ಇಲ್ಲಿ ತೀರ್ಮಾನ ಏನಪ್ಪ ಅಂತಂದ್ರೆ ಕೆಲವು ಸಂಗೀತಗಾರರು ಅಂದ್ರೆ ಸಂಗೀತದಲ್ಲಿ ಕೆಲವು ಸಂಗೀತಗಾರರು ಏನಪ್ಪಾ ಅಂತಂದ್ರೆ ಗಣಿತದಲ್ಲಿ ದುರ್ಬಲರಾಗಿರ್ತಾರೆ ಎಂಬುದು ಬರ್ತದ. ಅಂದ್ರೆ ಗಣಿತದ ಸಂಗೀತಗಾರರು ಏನ್ ಬರ್ತಾರ, ಗಣಿತದಾಗ ಬರ್ತಾರ. ಗಣಿತದಲ್ಲಿದ್ದರೂ ದುರ್ಬಲರಾಗಿ ಕೂಡ ಕಂಡು ಬರ್ತಾರೆ ಇಲ್ಲಿ ಕೆಲವು ಜನ. ಓಕೆ, ಅದಕ್ಕಾಗಿ ಖಂಡಿತವಾಗಿಯೂ ನಿಜ ಸರಿಯಾದ ಉತ್ತರ. ನೆಕ್ಸ್ಟ್ ಇದೆ ನೋಡಿ, 14 ಆಗಸ್ಟ್ 2010 ಆ ವಾರದ ಯಾವ ದಿನ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಶನಿವಾರವಾಗಿರ್ತದ. ಮೊದಲು ಏನ್ ಮಾಡ್ರಿ ಅಂದ್ರೆ ಈ ಒಂದು ಕೋಡ್ ಹೇಳತ್ ನೋಡ್ರಿ. ಮೊದಲು ದಿನ ನೋಡ್ರಿ, ನಂತರ ಮಂತ್, ಓಕೆ, ನಂತರ ಇಯರ್, ಆಮೇಲೆ ಲೀಪ್ ಇಯರ್ ಅಂತ ಬರ್ತದೆ, ಲೀಪ್ ಇಯರ್, ಆಮೇಲೆ ಇದಕ್ಕೆ +6 ಮಾಡ್ರಿ. ಇದಕ್ಕೆ ಸರಿಯಾದ ಉತ್ತರ ನೀವೇ ನೋಡ್ಕೊಂತೀರಿ. ಅಂದ್ರೆ 1 ರಿಲೇಷನ್ ಸ್ಟಾರ್ಟ್ ಮಾಡಿ. 1 ಏನಪ್ಪಾ ಅಂತಂದ್ರೆ ಭಾನುವಾರ ಆಗಿರುತ್ತೆ ನೋಡ್ರಿ, 2 ಬಂದ್ರೆ ಸೋಮವಾರ, ಈ ರೀತಿಯಾಗಿ ಹೋಗ್ರಿ. 1 ರಿಲೇಷನ್ ಭಾನುವಾರ ರಿಲೇಷನ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ನೆಕ್ಸ್ಟ್ 43ನೇ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಆಪ್ಷನ್ಸ್ ಡಿ 8 km/h ನೋಡ್ರಿ. 44ನೇ ಒಂದು ಪ್ರಶ್ನೆಗೆ ಆಪ್ಷನ್ಸ್ ಎ ಆಗಿರ್ತದೆ. 45ನೇ ಒಂದು ಪ್ರಶ್ನೆಗೆ ಆಪ್ಷನ್ಸ್ ಬಿ ನೋಡಿ. ಇದೇನಪ್ಪಾ ಅಂತಂದ್ರೆ ಉಲ್ಟಾ ಕೊಟ್ಟಿದ್ದಾರೆ. ಎಚ್ ಎಂಬುದು ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ABCD ಹೋದ್ರೆ, ಓಕೆ, ABCD ಈ ರೀತಿಯಾಗಿ ಹೋದ್ರೆ ಈ ರೀತಿಯಾಗಿ ಉಲ್ಟಾ ಕೊಟ್ಟಿದ್ದಾರೆ. ಎಷ್ಟನೇ ಅಕ್ಷರ, VZI ಎಷ್ಟನೇ ಅಕ್ಷರ ಅಂತ ಈ ರೀತಿ ಕೊಟ್ರು. 46ನೇ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. ಇತ್ತೀಚೆಗೆ ಇವರು ಕ್ರೀಡೆ ಆಟಕ್ಕೆ ಸಂಬಂಧಿಸಿದಂತ ವ್ಯಕ್ತಿಗಳು ಯಾವ ರಾಜ್ಯದವರು ಅಂತ ಕೊಟ್ಟಿದ್ದಾರೆ. ಓಕೆ, ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ, ನೋಡ್ಕೊಳ್ರಿ. ಓಕೆ, ಮಾನ್ಸಿಂಗ್ ಏನಪ್ಪಾ ಅಂತಂದ್ರೆ ಮಧ್ಯಪ್ರದೇಶದ ವ್ಯಕ್ತಿ ಆಗಿದ್ದಾರೆ ನೋಡ್ರಿ. ಅಲ್ಕಾ ಸಿಂಗ್, ಮಾನ್ಸಿಂಗ್ ಗುಜರಾತ್ ಏನೋ ಅನಿಸುತ್ತೆ. ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಆದ್ರೆ ನೆಕ್ಸ್ಟ್ ಆಗಮನ ಎಂಬುದು ಯಾವ್ದು ಅಂತ ಕೊಟ್ಟಿದ್ದಾರೆ. ಆಗಮನ ಎಂಬುದು ಏನಪ್ಪಾ ಅಂತಂದ್ರೆ ಒಂದು ಭಾರತದ ಮೊದಲ ಖಾಸಗಿ ಕಕ್ಷೆಯ ಒಂದು ರಾಕೆಟ್ ಮಿಷನ್ ಆಗಿರ್ತದೆ, ನ್ಯೂಸ್ದಾಗಿದೆ ನೋಡ್ರಿ. ನೆಕ್ಸ್ಟ್ 48ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಜಲಸಂಚಯ್ ಜನ್ ಭಾಗಿದಾರ್ 2.0 ಎಂಬುದು ಇದಕ್ಕೆ ಸರಿಯಾದ ಉತ್ತರ 48ನೇದು. ನೆಕ್ಸ್ಟ್ 49ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಶಾಂತಿಯುತ ಜಗತ್ತಿಗಾಗಿ ಒಂದು ಸಹಕಾರ ಸಂಘಗಳು 2026 ಒಂದು ಅಂತಾರಾಷ್ಟ್ರೀಯ ಸಹಕಾರ ದಿನದ ಧ್ಯೇಯವಾಕ್ಯ ಕೇಳಿದ್ದಾರೆ ನೋಡ್ರಿ. ಥೀಮ್ ಶಾಂತಿಯುತ ಜಗತ್ತಿಗಾಗಿ ಸಹಕಾರ ಸಂಘಗಳು ಸರಿಯಾದ ಉತ್ತರ. ನೆಕ್ಸ್ಟ್ 50ನೇ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ ಮಾತ್ರ ಸರಿಯಾಗಿದೆ ನೋಡ್ರಿ, 4ನೇದು ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ 51ನೇ ಪ್ರಶ್ನೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಯಾವ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಘೋಷಿಸಲ್ಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಉಲ್ಲಾಸ್ ನೋಡ್ರಿ, ಉಲ್ಲಾಸ್ ಯೋಜನೆ ಅಡಿಯಲ್ಲಿ. ನೆಕ್ಸ್ಟ್ ಪೂರ್ಣ ರೂಪ ತಿಳಿಸಿ ಅಂತ ಕೊಟ್ಟಿದ್ದಾರೆ, ವಿಸ್ತೃತ ರೂಪ. ಇದಕ್ಕೆ ಸರಿಯಾದ ಉತ್ತರ ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹ್ಯೂಮ್ಯಾನಿಟಿ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಮಿಷನ್ ಅಂತ ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗಿದೆ. 52ನೇ ಪ್ರಶ್ನೆ. ನೆಕ್ಸ್ಟ್ 53ನೇ ಒಂದು ಪ್ರಶ್ನೆ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿ 1990ರಲ್ಲಿ ಸ್ಥಾಪಿಸಲಾಯಿತು. ಇದು ಕೆಳಗಿನ ಯಾವುದರ ಅತ್ಯುತ್ತಮ ತರಬೇತಿ ಸಂಸ್ಥೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೌಕರರ ಭವಿಷ್ಯದ ನಿಧಿ ಅಂತ ಕರೆಯುತ್ತೇವೆ. ನೆಕ್ಸ್ಟ್ ಅಂದ್ರೆ ಇದು ಜನರಲ್ ಬಗ್ಗೆ ಸಂಬಂಧಿಸಿದಂತ ನೋಡ್ರಿ. ಇತ್ತೀಚೆಗೆ ರಾಜಾ ಸುಬ್ರಹ್ಮಣ್ಯ ಅವರನ್ನು ನೇಮಕ ಮಾಡಲಾಗಿದೆ. ಜನರಲ್ NS ರಾಜಾ ಸುಬ್ರಹ್ಮಣ್ಯ ಅಂದ್ರೆ CDS ಅಂತ ಹೇಳ್ತೀವಿ ನಾವು, CDS ಹುದ್ದೆ ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತ ಕರೀತಾರೆ. ಓಕೆ, ಸ್ವೀಕಾರ ಮಾಡಿದ್ದಾರೆ ಇತ್ತೀಚೆಗೆ. ಹಾಗಾದ್ರೆ 2ನೇ ಒಂದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರಾಗಿದ್ರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದ್ರೆ ಅನಿಲ್ ಚೌಹಾಣ್ ನೋಡ್ರಿ. ಆಪ್ಷನ್ಸ್ ಎ ಸರಿಯಾದ ಉತ್ತರ ಇದೆ, ಅನಿಲ್ ಚೌಹಾಣ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದು, ಅನಿಲ್ ಚೌಹಾಣ್ ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ. ನೆಕ್ಸ್ಟ್ 55ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ದೇವನಾಗರಿ ಮತ್ತು ಪರ್ಷಿಯನ್ ಎಂಬ ಒಂದು ಲಿಪಿಗಳು ಇರ್ತವೆ ನೋಡ್ರಿ. ಓಕೆ, AC ಸರಿಯಾದ ಉತ್ತರ ಇದೆ, AC ಇಲ್ಲೇ ಇದೆ ನೋಡ್ರಿ.
ನೆಕ್ಸ್ಟ್ 56ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ತಿಳ್ಕೊಳ್ಳೋಣ. ಅಂದ್ರೆ ಯಾವ ಒಂದು ಸನ್ನಿವೇಶದಲ್ಲಿ ಸರ್ಕಾರಿ ನೌಕರರು ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಎನ್ನಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಪ್ರಶ್ನೆಗೆ ಸರಿಯಾದ ಉತ್ತರ ಮಾಹಿತಿಯನ್ನು ಅಧಿಕೃತವಾಗಿ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ ಈ ಒಂದು ಉಲ್ಲಂಘನೆ ಆಗುತ್ತದೆ ಅಂತ ಹೇಳ್ಬೋದು. ಆಪ್ಷನ್ ಸಿ ಏನಿದೆಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಇದೆ. ನೆಕ್ಸ್ಟ್ 57ನೇ ಒಂದು ಪ್ರಶ್ನೆ. 57ನೇ ಒಂದು ಪ್ರಶ್ನೆ ಸರಿಯಾದ ಉತ್ತರ ವಿಷಲ್ ಬ್ಲೋಯಿಂಗ್ ಅಂತ ಕರಿತೀವಿ ನೋಡ್ರಿ, ವಿಷಲ್ ಬ್ಲೋಯಿಂಗ್. ನೆಕ್ಸ್ಟ್ 58ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಾರ್ವಜನಿಕ ಜೀವನದ 7 ಮೂಲ ತತ್ವಗಳು. ಯಾರ್ದು ನೋಲನ್ ತತ್ವಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ 59ನೇ ಒಂದು ಪ್ರಶ್ನೆ ಇದೇನಪ್ಪ ಅಂತಂದ್ರೆ ಸಾರ್ವತ್ರಿಕ ಭಾತೃತ್ವ ಇರ್ತವ. ನೆಕ್ಸ್ಟ್ 60ನೇ ಒಂದು ಪ್ರಶ್ನೆ ಇಲ್ಲಿ ನೋಡ್ರಿ ನೈತಿಕ ನಡವಳಿಕೆ ಯಾವ ಅಂತ ಕೊಟ್ಟಿದ್ದಾರೆ. ಕೆಲಸದ ಸ್ಥಳಗಳಲ್ಲಿ ನೈತಿಕ ನಡವಳಿಕೆ ಯಾವ ಅಂತ ಕೊಟ್ಟಿದ್ದಾರೆ. ತಿರುಚುವಿಕೆ ಅಲ್ಲ, ಸಹೋದ್ಯೋಗಿಗಳ ಮಧ್ಯೆ ಅನುಮಾನ ಇರುವುದು ಅಲ್ಲ, ರಹಸ್ಯ ಸ್ಪರ್ಧೆ ಅಲ್ಲ, ನಂಬಿಕೆ ಸಹಕಾರ ಮತ್ತು ಸಮಗ್ರತೆ ಆಗಿರ್ತದೆ. ಓಕೆ, ಮತ್ ಡಿ ಮತ್ತು ಇ ನೋಡ್ರಿ, ಡಿ ಮತ್ತು ಇ ಇದಕ್ಕೆ ಸರಿಯಾದ ಉತ್ತರ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗಿತ್ತು? ಆಪ್ಷನ್ಸ್ ಡಿ ನೋಡಿ, ಡಿ ಮತ್ತು ಇ. ನೆಕ್ಸ್ಟ್ 61ನೇ ಒಂದು ಪ್ರಶ್ನೆ ಇದೆ ನೋಡಿ, ಶಾಸನ ರಚನೆ ಬಗ್ಗೆ ಸಂಬಂಧಿಸಿದಂತ ಮಾಹಿತಿ ಇದೆ. ಸಂಸತ್ತಿನ ಎಲ್ಲಾ ವಿಷಯಗಳು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು 100ನೇ/1ನೇ ವಿಧಿ ತಿಳಿಸ್ತಂದು ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. 107ನೇ ವಿಧಿ ಅನ್ವಯ ಹಣಕಾಸು ಮಸೂದೆಯನ್ನು ಸಂಸತ್ತಿನ 2 ಸದನಗಳಲ್ಲಿ ಮಂಡಿಸಬಹುದಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ. ಯಾಕಂದ್ರೆ ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕಾಗ್ತದ. ಒಂದು 2 ಸದನ ಅಂತ ಕೊಟ್ಟಿದ್ದಾರೆ, ಅದಕ್ಕಾಗಿ ತಪ್ಪಾಗಿತ್ತು ನೋಡ್ರಿ. 3ನೇದು ಕೊಟ್ಟಿದ್ದಾರೆ ಸಂಸತ್ತಿನ ಅಧಿವೇಶನದ ಮುಕ್ತಾಯಗೊಂಡ ಅಥವಾ ಮುಂದೂಡಿದರೂ ಕೂಡ ಸಂಸತ್ತಿನಲ್ಲಿರುವಂತ ಮಸೂದೆ ಜೀವಂತವಾಗಿರುತ್ತದೆ ಎಂಬುದು ಸರಿಯಾಗಿದೆ. ಡಿ ಇದೆ ನೋಡ್ರಿ, ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆ ನಂತರ ಮಸೂದೆ ಏನಪ್ಪಾ ಅಂತಂದ್ರೆ ಕಾಯ್ದೆಯಾಗಿ ಜಾರಿ ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಯಾಕಪ್ಪ ತಪ್ಪು ಅಂತಂದ್ರೆ ಇಲ್ಲಿ ಉಭಯ ಸದನಗಳ ಪರಿಶೀಲನೆ ನಂತರ ಏನಾಗುತ್ತಂದ್ರ ಒಂದು ಮಸೂದೆ ರಾಷ್ಟ್ರಪತಿಗೂ ಹೋಗ್ತದ. ನಂತರ ರಾಷ್ಟ್ರಪತಿ ಸಹಿ ಮಾಡಿದ ತಕ್ಷಣ ಏನಾಗ್ತದ ಕಾಯ್ದೆ ಆಗ್ತದ. ಅವ್ರು ಏನಾದ್ರು ಸಹಿ ಮಾಡಲ್ಲಪ್ಪ ಅಂತಂದ್ರೆ ಅದು ಮಸೂದೆ ಕಾಯ್ದೆ ಆಗಿ ಆಗುದಿಲ್ಲ. ಅದಕ್ಕಾಗಿ ಡಿ ತಪ್ಪು ನೋಡ್ರಿ. ಅಂದ್ರೆ ಇಲ್ಲಿ ಎ ಮತ್ತು ಸಿ ಮಾತ್ರ ಸರಿಯಾಗಿದೆ. ಯಾವ್ದು ಸರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಎ ಮತ್ತು ಸಿ ನೋಡಿ. ಆಪ್ಷನ್ಸ್ ಡಿ ಇದೆ ನೋಡಿ, ಎ ಮತ್ತು ಸಿ ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ 62ನೇ ಒಂದು ಪ್ರಶ್ನೆ, UPSC ಸದಸ್ಯರನ್ನು ನೇಮಕಾತಿ ಮಾಡೋರು ಯಾರು ಅಂತ ಕೊಟ್ಟಿರ್ತಾರೆ. ಕೆಲವು ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ UPSC ಅಧ್ಯಕ್ಷರು UPSC ಸದಸ್ಯರನ್ನು ನೇಮಕ ಮಾಡ್ತಾರಂತ ಅನ್ಕೊಂಡಿರ್ತಾರೆ. ಆದ್ರೆ ಇದು ತಪ್ಪು. ರಾಷ್ಟ್ರಪತಿ ಏನ್ ಮಾಡ್ತಾರೆ ಅಂದ್ರೆ UPSC ಸದಸ್ಯರನ್ನು ಮತ್ತು ಅಧ್ಯಕ್ಷರನ್ನು ನೇಮಕ ಮಾಡುತ್ತಾರೆ. ಓಕೆ, 315ನೇ ವಿಧಿ ಏನ್ ಹೇಳ್ತಪ್ಪ ಅಂತಂದ್ರೆ UPSC ಬಗ್ಗೆ ಮಾಹಿತಿಯನ್ನು ನೀಡ್ತದ. 316ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರೆ ನೋಡ್ರಿ ಅಧ್ಯಕ್ಷರು ಮತ್ತು ಸದಸ್ಯರನ್ನು. ನೆಕ್ಸ್ಟ್ 7ನೇ ಪಟ್ಟಿಯಲ್ಲಿ ಯಾವ ಅನುಸೂಚಿಯನ್ನು ಸೇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. 7ನೇ ಒಂದು ಅನುಸೂಚಿಯಲ್ಲಿ. ಓಕೆ, 7ನೇ ಒಂದು ಪಟ್ಟಿಯಿಂದ ಸರಿ. ಆದ್ರೆ 7ನೇ ಒಂದು ಅನುಸೂಚಿಯಲ್ಲಿ ಏನಪ್ಪಾ ಅಂತಂದ್ರೆ 3 ಪಟ್ಟಿಗಳು ಬರ್ತಾವ. 7ನೇ ಒಂದು ಅನುಸೂಚಿಗಳು ಇದ್ರ ಬಗ್ಗೆ ಕೂಡ ಹೇಳಿ, ಅನುಸೂಚಿ ಬಗ್ಗೆ ನೋಡ್ಕೋಬಹುದು ನೀವು ವಿಡಿಯೋ. ಸಂವಿಧಾನದ ಒಂದು ಅನುಸೂಚಿ ಬಗ್ಗೆ ನಾನು ಸಪರೇಟ್ ಆಗಿ ವಿಡಿಯೋ ಮಾಡಿದ್ ನೋಡ್ರಿ. ಆ ಒಂದು ವಿಡಿಯೋದಲ್ಲಿ ಇದೆ ನೋಡ್ರಿ. ನಮ್ಮ ಒಂದು ವಿಡಿಯೋದಿಂದ ನಿಮ್ಗೆ ಎಷ್ಟು ಉಪಕಾರ ಆಗ್ತಿದೆ ಅಂತ ನೋಡ್ಕೋಬಹುದು. ಅದಕ್ಕಾಗಿ ಮಿಸ್ ಮಾಡದೆ ಎಲ್ಲ ಒಂದು ವಿಡಿಯೋ ನೋಡ್ತಾರೆ. ಇಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಏನಪ್ಪಾ ಅಂತಂದ್ರೆ 7ನೇ ಒಂದು ಅನುಸೂಚಿಯಲ್ಲಿ ಕಂಡು ಬರ್ತವೆ. ಓಕೆ, ಭಾರತ ಒಂದು ಅಧಿಕೃತ ಭಾಷೆಗಳು ಏನಪ್ಪಾ ಅಂತಂದ್ರೆ 18ನೇ ಒಂದು ಅನುಸೂಚಿ 18ನೇ ಒಂದು 18 ಅಂತ ನೋಡ್ರಿ. ಅಂದ್ರೆ ಕೆಳಗಿಂದ ಇದೆ ಆನ್ಸರ್. ಓಕೆ, 8ನೇ ಅನುಸೂಚಿಯಲ್ಲಿ ಕಂಡು ಬರ್ತಾ ನೋಡ್ರಿ ಈ ಒಂದು ಅಧಿಕೃತ ಭಾಷೆಗಳು. ಅನುಸೂಚಿಗಳ ಬಗ್ಗೆ ನಾನು ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಸಂವಿಧಾನ ಪ್ಲೇ ಲಿಸ್ಟ್ ಅಲ್ಲಿ ಇದೆ ನೋಡಿ, ನೋಡ್ಕೊಳ್ರಿ. ಅದು ಕೂಡ ಇನ್ನು ಕೂಡ ಆ ಎಕ್ಸಾಮ್ ಇವೆ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಇನ್ನು ಕೂಡ CRDR ಇದೆ, ಬೇಕಾದಷ್ಟು ಇದಾವೆ, ಮಿಸ್ ಮಾಡ್ರಿ. ಎಲ್ಲ ಒಂದು ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡ್ತಾ ಬರ್ರಿ, ಯಾವ್ದಾದ್ರು ಮಾಹಿತಿ ಸಿಗುತ್ತದ. ಇಲ್ಲಿ ನೋಡ್ರಿ, ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ 64ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಶಾಸಕಾಂಗ ನೋಡ್ರಿ. ಕಾರ್ಯಾಂಗವು ಏನಪ್ಪಾ ಅಂತಂದ್ರೆ ಶಾಸಕಾಂಗಕ್ಕೆ ನೇರವಾಗಿ ಉತ್ತರದಾಯಿ ಆಗಿರ್ತದೆ ನೋಡ್ರಿ. ಯಾರ ಜನರು ಕೂಡ ಅಲ್ಲ, ನ್ಯಾಯಾಂಗ ಅಲ್ಲ, ಸಂವಿಧಾನ ಅಲ್ಲ. ನೆಕ್ಸ್ಟ್ ಇಲ್ಲಿದೆ ನೋಡಿ 65ನೇ ಒಂದು ಪ್ರಶ್ನೆ, ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತ ನಿಯಮಗಳನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ತುರ್ತು ಪರಿಸ್ಥಿತಿ ಸಂಬಂಧಿಸಿದಂತ ವಿಧಿ ಯಾವ್ದಪ್ಪ ಅಂತಂದ್ರೆ 18ನೇ ವಿಧಿ ಅಂತ ಹೇಳ್ತೀವಿ ನಾವು. ಆಪ್ಷನ್ಸ್ 4 ಸರಿಯಾದ ಉತ್ತರ ಇದೆ. ನೆಕ್ಸ್ಟ್ 66ನೇ ಒಂದು ಪ್ರಶ್ನೆಗೆ ಇಲ್ಲಿ ನೋಡ್ರಿ, ಈ ಭಾರತ ಸಂವಿಧಾನದ
6ನೇ ಒಂದು ವಿಧಿಯ ಅಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೆ ತರಲಾಗುವಂತ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲ ಇರಬಹುದು ಈ ರೀತಿಯಾದಂತಹ ಪ್ರಶ್ನೆಗಳು ಸ್ವಲ್ಪ ಜಾಗೃತತೆಯಿಂದ ನೋಡ್ಕೊಳ್ಬೇಕಾಗ್ತದೆ ನೋಡ್ರಿ. ಇದು ಹೇಳಿಕೆ ಯಾವ್ದಲ್ಲಪ್ಪ ಅಂತಂದ್ರೆ ಅದು ಆಪ್ಷನ್ಸ್ ಬಿ ನೋಡಿ, ಮೂಲಭೂತ ಹಕ್ಕುಗಳ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮ ಬೀರುವುದಿಲ್ಲ. ಇದು ಸರಿಯಾದ ಉತ್ತರ ಆಗಿರುತ್ತೆ. 66ನೇ ಪ್ರಶ್ನೆ ಬಿ ನೋಡ್ರಿ. ನೆಕ್ಸ್ಟ್ 67ನೇ ಒಂದು ಪ್ರಶ್ನೆ, ಇದು ಕೂಡ ಮಾಡಿದ ನೋಡ್ರಿ ಕ್ಲಾಸ್. ಶಾಶ್ವತ ಒಂದು ಅಧ್ಯಕ್ಷರು ಬಾಬು ರಾಜೇಂದ್ರ ಪ್ರಸಾದ್ ಆದ್ರೆ ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದ್ರೆ ಸಚ್ಚಿದಾನಂದ ಸಿನ್ಹಾ ಆಗಿರ್ತಾರ. 1946 ಡಿಸೆಂಬರ್ 9ನೇ ತಾರೀಕು ಆಗಿರ್ತಾರ ನೋಡ್ರಿ ಇದ್ರ ಬಗ್ಗೆ ಕೂಡ ಮಾಡಿದೀನಿ ವಿಡಿಯೋ. 68ನೇ ಒಂದು ಪ್ರಶ್ನೆ, 68ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. ಸೀದಾ ಸರಿಯಾದ ಉತ್ತರ ನೋಡಿದ್ರೆ ಬಿ ಮಾತ್ರ ಸರಿಯಾಗಿದೆ ನೋಡ್ರಿ. ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಬಿ ಮಾತ್ರ ಸರಿಯಾಗಿರ್ತದ. ಅಂದ್ರೆ ಭಾರತದ ಸಂವಿಧಾನ ನಾಗರಿಕರು ಸ್ವಾತಂತ್ರ್ಯಗಳನ್ನು ರಕ್ಷಿಸಲು ಸಂವಿಧಾನಕ್ಕೆ ಆಧಾರವಾಗಿರುವಂತಹ ಆದರ್ಶಗಳನ್ನು ಎತ್ತಿಡಲು ನ್ಯಾಯಿಕ ವಿಮರ್ಶೆಗೆ ಅವಕಾಶ ಕಲ್ಪಿಸಿದೆ. ಆದ್ರೆ ಇಲ್ಲಿ ಏನ ತಗೊಂಡಿದ್ದಾರೆ ನೋಡ್ರಿ ಆಪ್ಷನ್ಸ್ ಏನಲ್ಲಿ, ಭಾರತ ಸಂವಿಧಾನವು ಅದರ ಒಂದು ಮೂಲ ಸಂರಚನೆಯನ್ನು ಸಂಯುಕ್ತ ವ್ಯವಸ್ಥೆ, ಜಾತ್ಯತೀತವಾದ, ಮೂಲಭೂತ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ವ್ಯಾಖ್ಯಾನಿಸಿದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿರ್ತದೆ. ಯಾವುದೇ ರೀತಿಯಾದಂತಹ ಮೂಲ ರಚನೆಗೆ ವ್ಯಾಖ್ಯಾನಿಸಿಲ್ಲ. ಇದು ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ನಾವು. ಕೇಶವಾನಂದ ಭಾರತಿ 1973ರಲ್ಲಿ ಇದು ನಾವು ನೋಡ್ತೀವಿ. ಓಕೆ, ಅದಕ್ಕಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರಜಾಪ್ರಭುತ್ವದ ನೆಲೆಯನ್ನು ವ್ಯಾಖ್ಯಾನಿಸಿಲ್ಲ ನೋಡ್ರಿ. ವ್ಯಾಖ್ಯಾನಿಸುತ್ತದೆ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಯ್ತು ನೋಡ್ರಿ. ನೆಕ್ಸ್ಟ್ 69ನೇ ಒಂದು ಪ್ರಶ್ನೆ, ಇದು ಕೂಡ ಒಂದಿಸಿ ಬೇರೆ ಸುಲಭವಾದಂತ ಪ್ರಶ್ನೆನೇ ಅಂತ ಹೇಳ್ಬೋದು. ಸಾರ್ವಜನಿಕ ಉದ್ಯೋಗದಲ್ಲಿ ಒಂದು ಸಮಾನ ಅವಕಾಶ, ಇದು ಕೂಡ ನಾ ಸಂವಿಧಾನ ಒಂದು ಕ್ಲಾಸಲ್ಲಿ ಹೇಳಿದ್ದೀನಿ. ಇದೇನಪ್ಪಾ ಅಂತಂದ್ರೆ 16ನೇ ವಿಧಿ ಆಗಿದೆ ನೋಡ್ರಿ. 16ನೇ ವಿಧಿ ಎಲ್ಲಿದೆ ನೋಡಿ, ಎ ಎಲ್ಲಿದೆ, A2 ಇದೆ ತಪ್ಪು, A3 ಇದೆ ತಪ್ಪು, A4 ಇದೆ ಇದು ನೋಡೋಣ, A1 ಇದೆ ಇದು ಕೂಡ ತಪ್ಪು ನೋಡ್ರಿ. ಈ ರೀತಿಯಾಗಿ ನಾವು ನೋಡ್ಕೊಂಡ್ರೆ ಏನಾಯ್ತು, ಆಪ್ಷನ್ಸ್ 3ನೇದು ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ ಆಗಿದೆ. ಅಲ್ಪಸಂಖ್ಯಾತರ ಹಕ್ಕು ಏನಪ್ಪಾ ಅಂತಂದ್ರೆ 29ನೇ ವಿಧಿ, ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕು 21ನೇ ವಿಧಿ, ಶೋಷಣೆ ವಿರುದ್ಧ ಹಕ್ಕು 23ನೇ ವಿಧಿ ಆಗುತ್ತಾ. ಓಕೆ ನೋಡ್ರಿ ಸ್ನೇಹಿತರೆ, ನಿಮಗೆ ಎಷ್ಟು ಉಪಯೋಗ ಆಗಿರುವಂತ ವಿಡಿಯೋಗಳನ್ನು ಕೂಡ ಮಾಡಿದೆ ನೋಡ್ರಿ. ನೆಕ್ಸ್ಟ್, ಭಾರತದ ಒಂದು ಒಕ್ಕೂಟದ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಅಂತ ಕೊಟ್ಟಿದ್ದಾರೆ. ಯಾರು ಚುನಾಯಿಸುತ್ತಾರೆ ರಾಷ್ಟ್ರಪತಿಯನ್ನು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಸಂಸತ್ತು, ರಾಜ್ಯ ವಿಧಾನಸಭೆಗಳು ಮತ್ತು ದೆಹಲಿ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಚುನಾಯಿತ ಸದಸ್ಯರು ಏನ್ ಮಾಡ್ತಾರಪ್ಪ ಅಂತಂದ್ರೆ ರಾಷ್ಟ್ರಪತಿಯನ್ನು ಚುನಾಯಿಸ್ತಾರ. ನೆಕ್ಸ್ಟ್ 71ನೇ ಒಂದು ಪ್ರಶ್ನೆ, ಈ ಕೆಳಗೆ ನೀಡಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುವು ರಾಜ್ಯಸಭೆಯಲ್ಲಿ ಪ್ರಾತಿನಿಧಿತ್ವ ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯ ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಉತ್ತರ ಗೊತ್ತಿಲ್ಲಪ್ಪ. ಈ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಸರಿಯಾಗಿ ಆಪ್ಷನ್ಸ್ ನೋಡ್ಬೇಕು. ರಾಜ್ಯಸಭೆಯಲ್ಲಿ ಪ್ರಾತಿನಿಧಿತ್ವ ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ನೋಡಿದಾಗ ಏನ್ ಕಾಣುತ್ತಾ, ಇಲ್ಲಿ ಜಮ್ಮು ಕಾಶ್ಮೀರ ಕಾಣುತ್ತಾ. ಜಮ್ಮು ಕಾಶ್ಮೀರ ಏನಪ್ಪಾ ಅಂತಂದ್ರೆ ಯಾವ್ದೇ ರೀತಿಯಾದಂತ ಒಂದು ಭಾರತದ ಒಕ್ಕೂಟದಲ್ಲಿ ಮೊದಲು ನೀವು ನೋಡಿರ್ಬೋದು 370 ಇರುತ್ತದೆ. ಇದಕ್ಕೆ ಸಪರೇಟ್ ಆಗಿ ಸಂವಿಧಾನ ಇರ್ಬೇಕಂತ. ಅದಕ್ಕಾಗಿ ನೀವು ಈ ರೀತಿಯಾಗಿ ನೋಡ್ಕೊಂಡಾಗ ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯ ಹೊಂದಿಲ್ಲ. ಲಡಾಖ್ ಬರ್ತಾ, ಆಮೇಲೆ ಪುದುಚೇರಿ ಬರ್ತದೆ. ಆಪ್ಷನ್ಸ್ ಏನಂದ್ರೆ ಇದಕ್ಕೆ ಸರಿಯಾದ ಉತ್ತರ. ಈ ರೀತಿಯಾಗಿ ನೀವು ಉತ್ತರವನ್ನು ಕಂಡುಹಿಡಿಬಹುದು. ನೆಕ್ಸ್ಟ್ 72ನೇ ವಿಧಿ, ಭಾರತದ ಒಂದು ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರ ಯಾರಪ್ಪ ಅಂತಂದ್ರೆ ಅಟಾರ್ನಿ ಜನರಲ್ ಆಗಿರ್ತ ನೋಡ್ರಿ. 76ನೇ ಒಂದು ವಿಧಿ ನೋಡ್ರಿ ಸಂಬಂಧಿಸಿದೆ. 76ನೇ ವಿಧಿ ಪ್ರಕಾರ ರಾಷ್ಟ್ರಪತಿ ಅವರು ನೇಮಕ ಮಾಡುತ್ತಾರೆ ಅಟಾರ್ನಿ ಜನರಲ್. ಅಡ್ವೊಕೇಟ್ ಜನರಲ್ ಕೊಟ್ಟಿದ್ದಾರೆ ನೋಡ್ರಿ. ಅದೇ ರೀತಿ ಕಂಪ್ಟ್ರೋಲ್ ಆಡಿಟರ್ ಜನರಲ್ ಅಂತ ಹೇಳ್ತೀವಿ, 140 ವಿಧಿ. ಓಕೆ, ನೆಕ್ಸ್ಟ್ 73ನೇ ಒಂದು ಪ್ರಶ್ನೆ ಬಂದು ನೋಡಿ. 73ನೇ ಪ್ರಶ್ನೆ, ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡುತ್ತಾರೆ ಅಂತ ಕೊಟ್ಟಿದ್ದಾರೆ. ಯಾರಿಗೆ ನೀಡ್ತಾರ ಒಂದು ರಾಜ್ಯಪಾಲರು? ಸರಿಯಾದ ಉತ್ತರ ರಾಷ್ಟ್ರಪತಿ ನೀಡ್ತಾರೆ ನೋಡ್ರಿ. ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಗೆ ನೀಡುತ್ತಾರೆ. ನೆಕ್ಸ್ಟ್ 74ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ರಾಜ್ಯದ ರಾಜ್ಯಪಾಲರಿಗೆ ಅಂತ ಸರಿಯಾದ ಉತ್ತರ ಇದೆ ನೋಡ್ರಿ. ಅಂದ್ರೆ 163ನೇ ವಿಧಿ ಅನ್ವಯ ಸಚಿವ ಸಂಪುಟವು ನೆರವು ಮತ್ತು ಸಲಹೆ ನೀಡುವುದು ಯಾರಿಗಪ್ಪ ಅಂತಂದ್ರೆ ರಾಜ್ಯದ ರಾಜ್ಯಪಾಲರಿಗೆ. ನೆಕ್ಸ್ಟ್, ನಾನು ಇದ್ರ ಬಗ್ಗೆ ಕೂಡ ಇತಿಹಾಸ ಹಿಸ್ಟ್ರಿ ಕ್ಲಾಸ್ ಹೆಮ್ಮೆ ಆಗ್ತಾ ಇದೆ ನಮ್ಗೆ ಸ್ವಲ್ಪ ಆದ್ರೂ ಕೂಡ, ಯಾಕಂದ್ರೆ ಹಿಸ್ಟ್ರಿ ಕ್ಲಾಸ್ ನಾ ಪರಿಪೂರ್ಣವಾಗಿ ಮಾಡಿದೆ ನೋಡ್ರಿ. ಹಿಸ್ಟ್ರಿ ಅದು 30 ವಿಡಿಯೋಗಳು ಏನಾಗಿದಾವೆ. ಒಂದೊಂದು ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತ
ಒಂದು 20-30 ಕ್ವಶನ್ಗಳನ್ನು ಮಾಡಿದ್ದೀನಿ ನಾನು ಸತತವಾಗಿ. ಅವುಗಳ ವಿಷ್ಟಿಗಳ ಪ್ರಶ್ನೆಗಳನ್ನು ಕೂಡ ನೋಡ್ರಿ. 75ನೇ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಷಡಾನನಗಳಿಗೆ ಷಡ್ದರ್ಶನಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಗಳನ್ನು ಗುರುತಿಸಿದಂತ ಕೊಟ್ಟಿದ್ದಾರೆ. ಇಲ್ಲಿ ತಪ್ಪಾದ ಜೋಡಿ ಆದಂತ ಗುರುತಿಸ್ಬೇಕು. ಇಲ್ಲಿ ನ್ಯಾಯ ಯಾವ್ದು ಬರ್ದ ಗೌತಮ್ ಬುದ್ಧ ಬರ್ದ, ಇದು ಸರಿಯಾಗಿದೆ. ಯೋಗ ಯಾರಿಗೆ ಬರ್ದ, ಇದು ಪತಂಜಲಿಗೆ ಬರ್ತ, ಇಲ್ಲಿ ಜೈಮಿನಿ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗಿದೆ. ಶಾಂಖ್ಯ ಯಾರಿಗೆ ಬರ್ದ, ಇಲ್ಲಿ ಕಪಿಲಗೆ ಬರ್ತದೆ, ಇದು ಸರಿಯಾಗಿದೆ. ನೆಕ್ಸ್ಟ್ ಪೂರ್ವ ಮೀಮಾಂಸ ಯಾರಿಗೆ ಬರ್ತ ಅಂದ್ರೆ ಜೈಮಿನಿ ಬರ್ತ, ಇದು ಪತಂಜಲಿ ಅಂತ ಕೊಟ್ರೆ ಇದು ತಪ್ಪಾಗಿದೆ. ಇಲ್ಲಿ ತಪ್ಪಾದ ಯಾವ್ದಾಯ್ತು, ಬಿ ಮತ್ತು ಡಿ ತಪ್ಪಾಗಿದೆ ನೋಡಿ. ಇದ್ರ ಬಗ್ಗೆ ಮಾಹಿತಿ ಕೂಡ ಹೇಳಿದ್ದೀನಿ. ಬಿ ಮತ್ತು ಡಿ ಆಪ್ಷನ್ಸ್ 3 ಎಲ್ಲಿದೆ, ಬಿ ಮತ್ತು ಡಿ ತಪ್ಪು. ನೆಕ್ಸ್ಟ್ 76ನೇ ಒಂದು ಪ್ರಶ್ನೆ, ದಿನಾಚರಣೆಗಳು ಮತ್ತು ದಿನಾಂಕಗಳು ಕೊಟ್ರ ನಾವು ಕಂಡುಹಿಡಿಬೇಕಂತ. ಇದು ಕೂಡ ಒಂದು ಸುಲಭವಾದಂತ ಪ್ರಶ್ನೆ ಅಂತ ಹೇಳ್ಬೋದು. ಮೊದಲದ್ದು ಏನ್ ಕಂಡುಹಿಡಿಯೋಣ, ಓಝೋನ್ ದಿನವನ್ನು ಕಂಡುಹಿಡಿಯೋಣ. ಓಝೋನ್ ದಿನ ಯಾವಾಗ ಆಚರಣೆ ಮಾಡ್ತಾರ, ಸೆಪ್ಟೆಂಬರ್ 16ನೇ ತಾರೀಕು ಆಚರಣೆ ಮಾಡ್ತಾರ. ಅಂದ್ರೆ B4 ನೋಡ್ರಿ, B4 ಎಲ್ಲಿದೆ ಅಂತ ಕಂಡಿಡ್ರಿ. ಇಲ್ಲಿ ಬಿ ಏನಪ್ಪಾ ಅಂತಂದ್ರೆ 1 ಇದೆ, ಇದು ತಪ್ಪು. B2 ಇದೆ, ಇದು ತಪ್ಪು. B3 ಇದೆ, ಇದು ತಪ್ಪು. B4 ಇದೆ, ಇದೇ ಸರಿಯಾದ ಉತ್ತರ. ನೋಡ್ರಿ ಎಷ್ಟು ಸುಲಭವಾಗಿ ನಾವು ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಬಹುದು ಅಂತ ನಾವು ಈ ರೀತಿಯಾಗಿ ನೋಡ್ಬೋದು. ಓಕೆ, ಓಝೋನ್ ದಿನ ಸೆಪ್ಟೆಂಬರ್ 16ನೇ ಆಚರಣೆ ಮಾಡ್ತೀವಿ. ಅದೇ ರೀತಿಗೆ ಭೂಮಿ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಏಪ್ರಿಲ್ 22ನೇ ತಾರೀಕು ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ ಡಿಸೆಂಬರ್ 2ನೇ ತಾರೀಕು ಆಚರಣೆ ಮಾಡ್ತಾರ. ವಿಶ್ವ ಜನಸಂಖ್ಯೆ ದಿನ ಜುಲೈ 11ನೇ ತಾರೀಕು ಆಚರಣೆ ಮಾಡ್ತಾರ ನೋಡ್ರಿ. ಪ್ರಮುಖವಾದಂತ ಪ್ರಶ್ನೆಗಳಾಗಿವೆ ಅಂತ ಹೇಳ್ಬೋದು ನೋಡ್ರಿ. ಒಲಿಂಪಿಕ್ ದೇಹದ ಸರಿಯಾದ ಕ್ರಮ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ ನ್ಯೂಸ್ ಅಲ್ಲಿ ಇದೆ. ನ್ಯೂಸ್ ಬಂದಿಲ್ಲ, ಜಾಸ್ತಿ ಕೇಳಿದರು ನ್ಯೂಸ್ ಅಲ್ಲಿ ಕೇಳ್ತಾರ ಅಂತ ಅನ್ಕೊಂಡಿವಿ, ಕಡೆ ಬಂದೇ ಇಲ್ಲ ಅಂತ ಅಂತಾರೆ. ಆದ್ರೆ ಇಲ್ಲಿ ನ್ಯೂಸ್, ಓಕೆ, ನ್ಯೂಸ್ ಜೊತೆಗೆ ಸಂಬಂಧಿಸಿದಂತ ಮಾಹಿತಿ ಇದೆ ನೋಡಿ. ಒಲಿಂಪಿಕ್ಸ್ ಏನಪ್ಪಾ ಅಂತಂದ್ರೆ ಆಟಗಳು ನಡೀತಾ ಇದಾವೆ, ಅದಕ್ಕಾಗಿ ಅದಕ್ಕೆ ಸಂಬಂಧಿಸಿದಂತ ಒಂದು ಪ್ರಶ್ನೆ ಬಂದಿದೆ ನೋಡಿ. ಒಲಿಂಪಿಕ್ ಒಂದು ದೇಹದ ಸರಿಯಾದ ಕ್ರಮ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 3 ನೋಡಿ. ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್ ಎಂಬುದು ಸರಿಯಾದ ಉತ್ತರ ಆಗಿದೆ. ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್. ನೆಕ್ಸ್ಟ್ 78ನೇ ಒಂದು ಪ್ರಶ್ನೆ, ಮೊಟ್ಟ ಮೊದಲ ಒಂದು ಸಮ್ಮರ್ ಪ್ಯಾರಾಲಿಂಪಿಕ್ ಸ್ಪರ್ಧೆಗಳು ಆಯೋಜಿಸಲ್ಪಟ್ಟ ಸ್ಥಳ ಮತ್ತು ವರ್ಷ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ ರೋಮ್ ನೋಡ್ರಿ. ರೋಮ್ ನಲ್ಲಿ 1960ರಲ್ಲಿ ನಡೀತದ. 1960 ರೋಮ್ ನಲ್ಲಿ ಮೊದಲ ಬಾರಿಗೆ. ನೆಕ್ಸ್ಟ್ 79ನೇ ಪ್ರಶ್ನೆ, ಇದು ಕೂಡ ಪ್ರಮುಖವಾದಂತಹ ಪ್ರಶ್ನೆ ಹೇಳ್ಬೋದು. ಮಾನವನ ಅಭಿವೃದ್ಧಿ ಸೂಚ್ಯಂಕ ನಿರ್ಧಾರಕವಾಗುವಂತ ಸರಿಯಾದ ಕ್ರಮ ಯಾವ ಅಂತ ಕೊಟ್ಟಿದ್ದಾರೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಯಾವ್ದರಿಂದ ನಿರ್ಧಾರ ಆಗ್ತದ. ಆರೋಗ್ಯ, ಶಿಕ್ಷಣ, ಜೀವನ ಮಟ್ಟ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡ್ರಿ. ಆಪ್ಷನ್ ಸಿ ಏನಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಸಿ ಮಾತ್ರ ಸರಿಯಾಗಿರುತ್ತೆ ನೋಡ್ರಿ, ಇಲ್ಲಿ ಸಿ ಅಂತ ಹಾಕ್ರಿ. ನೆಕ್ಸ್ಟ್ ಇಲ್ಲಿ ಹಣಕಾಸು ಆಯೋಗ ಮತ್ತು ಮುಖ್ಯಸ್ಥರ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಇಂಥ ರೀತಿಯಾದ ಪ್ರಶ್ನೆಗಳು ಕೂಡ ನಾನು ಕೂಡ ತಂದಿದ್ದೆ, ಆದ್ರೆ ಇಲ್ಲಿ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತ ಬಂದಿದೆ. ಒಂದನೇ ಹಣಕಾಸು ಆಯೋಗ ಯಾರಂತ ಗೊತ್ತಿರ್ತದ, ನೀವು ಯಾರು, KC ನಿಯೋಗಿ ಅಂತ ಗೊತ್ತಿರ್ತದೆ. ಎರಡನೇ ಹಣಕಾಸು ಆಯೋಗ K ಸಂತಾನಂ. ಅಂದ್ರೆ ಇಲ್ಲಿ 3-1 ಅಂತ ಕಂಡಿಡ್ರಿ. 3-1 ಎಲ್ಲಿದೆ ನೋಡ್ರಿ. 3 ಇಲ್ಲಿದೆ, 1 ಇಲ್ಲಿದೆ. ಓಕೆ, ಇದೇ ಸರಿಯಾದ ನೋಡೋಣ. ಇಲ್ಲಿ 3 ಇದೆ, ಇಲ್ಲಿ ಏನಾಗಿದೆ 4 ಇದೆ, ತಪ್ಪು. ಇಲ್ಲಿ 4 ಇದೆ, ತಪ್ಪು. ಇಲ್ಲಿ 3 ಇದೆ, ತಪ್ಪು. ಆಪ್ಷನ್ ಸಿ ಏನಪ್ಪ ಅಂತಂದ್ರೆ ಅದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ. ನೆಕ್ಸ್ಟ್ 81ನೇ ಒಂದು ಪ್ರಶ್ನೆ ರಿಪೀಟೆಡ್ ಅಂತ ಹೇಳ್ಬೋದು. ಇದು ಪ್ರಶ್ನೆಗಳು ಕೂಡ ಓಲ್ಡ್ ಕ್ವಶನ್ ಆಗಿದೆ ನೋಡ್ರಿ, ಅವಾಗ ಕೇಳಿದ್ದಾರೆ. ಓಕೆ, ಟರ್ನರ್ ಸಿಂಡ್ರೋಮ್ ಕಾಯಿಲೆ ಯಾವುದಕ್ಕೆ ಕಾರಣದಿಂದ ಬರ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 3 ನೋಡ್ರಿ. ಕ್ರೋಮೋಸೋಮ್ಗಳ ಸಂಖ್ಯೆ 47 ಆಗೋದ್ರಿಂದ ಕಂಡು ಬರ್ತದೆ. ಅಂದ್ರೆ 21ನೇ ಜೋಡಿಯಲ್ಲಿ ಒಂದು ಕ್ರೋಮೋಸೋಮ್ ಹೆಚ್ಚಳಾಗಿರ್ತದೆ. ನೆಕ್ಸ್ಟ್ 82ನೇ ಒಂದು ಪ್ರಶ್ನೆ, ಈ ಕೆಳಗಿನ ಯಾವ ಒಂದು ಮೈಕ್ರೋಬ್ ಅಥವಾ ಪಾಚಿಯನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುವರು ಅಂತ ಕೊಟ್ಟಿದ್ದಾರೆ. ಆಹಾರವಾಗಿ ಗಗನಯಾತ್ರಿಗಳು ಯಾವ ಒಂದು ಪಾಚಿಯನ್ನು ಬಳಕೆ ಮಾಡುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸ್ಪೈರೋಲಿನ್ನಾ ಅಂತ ಕರೀತಾರೆ ನೋಡಿ. ಸ್ಪೈರೋಲಿನ್ನಾ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ 83ನೇ ಒಂದು ಪ್ರಶ್ನೆ, ಮೀನಮಾಟ ಒಪ್ಪಂದ ಅಂತ ಬಂದ ತಕ್ಷಣ ನೀವೇನಪ್ಪ ಅಂತಂದ್ರೆ ಮೀನಮಾಟ ಅಂದ್ರೆ ಪಾದರಸದಿಂದ ಅಂತ ತಿಳ್ಕೊಂಡ್ಬಿಡ್ರಿ. ಇಲ್ಲಿ ಡ್ಯಾಶ್ ಉಂಟಾಗೋದ್ರಿಂದ ಡ್ಯಾಶ್ ಮಾಲಿನ್ಯದಿಂದ ಮಾನವನ ಆರೋಗ್ಯದ ಮೇಲೆ ಪರಿಸರ ಸಂರಕ್ಷಿಸಿದಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಪಾದರಸ ಆಗಿದೆ ನೋಡ್ರಿ. 83ನೇ ಪ್ರಶ್ನೆ, ಮೀನಮಾಟಕ್ಕೆ ಕಾರಣ ಪಾದರಸ ಆಗಿರ್ತದೆ. ನೆಕ್ಸ್ಟ್ 84ನೇ ಒಂದು ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ನೋಡೋಣ ಸೀದಾ.
ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ. ಎ ಬಿ ಡಿ ಇದಕ್ಕೆ ಸರಿಯಾದ ಉತ್ತರ, ಸಿ ತಪ್ಪಾಗಿದೆ. ನೆಕ್ಸ್ಟ್ 85ನೇ ಒಂದು ಪ್ರಶ್ನೆ, ಮೇಣಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರುವುದು ಯಾವ್ದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಒಮೆಗಾ 3 ಫ್ಯಾಟಿ ಆಸಿಡ್ಗಳು ಕಂಡು ಬರ್ತವ ಈ ಒಂದು ಮೀನಿನ ಎಣ್ಣೆಗಳಲ್ಲಿ. ನೆಕ್ಸ್ಟ್ 86ನೇ ಒಂದು ಪ್ರಶ್ನೆ, ಈ ಕೆಳಗಿನ ಗುಂಪುಗಳಲ್ಲಿ ಯಾವುದು ಮಾರ್ಪಾಡಾದಂತ ಎಲೆಗಳ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಎಲೆಗೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, ಈರುಳ್ಳಿ ಮತ್ತು ಕ್ಯಾಕ್ಟಸ್. ಓಕೆ, ಬಟಾಣಿ ಅಲ್ಲ, ಓಕೆ ಶುಂಠಿ ಅಲ್ಲ, ಶುಂಠಿ ಒಂದು ಕಾಂಡದ ರೂಪಾಂತರ ಆಗಿರ್ತದೆ, ಅದೇ ರೀತಿ ಬೆಳ್ಳುಳ್ಳಿ ಕೂಡ ಅಲ್ಲ. ಇಲ್ಲಿ ಕ್ಯಾಕ್ಟಸ್ ಮತ್ತು ಈರುಳ್ಳಿ ಮೇಲೆಗಡೆ ನೀವು ನೋಡಬಹುದು ಆ ಒಂದು ಎಲೆ ಕಂಡು ಬರ್ತದಲ್ಲ, ಓಕೆ ಅದಕ್ಕಾಗಿ ಈರುಳ್ಳಿ ಅಂತ ಅನ್ಕೊಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಯ್ತು, ಒಂದಾಗಿತ್ತು ನೋಡ್ರಿ. 87ನೇ ಒಂದು ಪ್ರಶ್ನೆ, ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯಾಚರಣೆಯು ರಕ್ತದಲ್ಲಿ ಯೂರಿಯಾದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗಬಹುದು. ಈ ಒಂದು ಸ್ಥಿತಿಯ ಹೆಸರೇನಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಕನ್ಫ್ಯೂಸ್ ಆಗ್ಬೋದು, ಆದ್ರೂ ಕೂಡ ನೋಡ್ರಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಯುರೇಮಿಯಾ ನೋಡ್ರಿ, ಯುರೇಮಿಯಾ. ನೆಕ್ಸ್ಟ್ 88ನೇ ಒಂದು ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಧನಾತ್ಮಕ ಎಲೆಕ್ಟ್ರೋಡ್ ಅಂತ ಕರಿತೀವಿ. ಅಂದ್ರೆ ವಿದ್ಯುತ್ಕರಣದಲ್ಲಿ ಅಂದ್ರೆ ಜಲ ವಿದ್ಯುತ್ಕರಣದಲ್ಲಿ DNA ಯಾವ ಕಡೆಗೆ ಚಲಿಸ್ತದೆ ಅಂತ ಕೊಟ್ಟಿದ್ದಾರೆ. ಇದೊಂದು ಋಣಾತ್ಮಕವಾಗಿರ್ತದ, ಅದಕ್ಕಾಗಿ ಧನಾತ್ಮಕ ಕಡೆಗೆ ಸಾಗುತ್ತದೆ. ನೆಕ್ಸ್ಟ್ ಗ್ರಹಗಳು ಮತ್ತು ಪರಿಭ್ರಮಣೆ ಅವಧಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗುರುಗ ಏನಪ್ಪಾ ಅಂತಂದ್ರೆ 12 ಆಗುತ್ತಾ, ಶನಿ ಏನಂದ್ರೆ 29 ಆಗುತ್ತೆ ನೋಡ್ರಿ, ಯುರೇನಸ್ 84, ನೆಪ್ಚೂನ್ 165. ಅಂದ್ರೆ ಗುರು ಅಂದ್ರೆ ಒಂದೇದು 2 ನೋಡಿ, ಒಂದೇದು 2 ಇಲ್ಲಿಲ್ಲ, ಒಂದೇದು 2 ಇಲ್ಲಿಲ್ಲ, ಒಂದೇದು 2 ಇಲ್ಲಿಲ್ಲ, ಒಂದೇದು 2 ಇಲ್ಲಿದೆ. ಓಕೆ, ಆಪ್ಷನ್ಸ್ 4ನೇ ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ ಆಗಿದೆ ನೋಡ್ರಿ, D3, ಓಕೆ C1, B4. 90ನೇ ಒಂದು ಪ್ರಶ್ನೆ, ಪಿಯೂಷ್ ತಂತಿ ಬಗ್ಗೆ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಒಂದು ಹೇಳಿಕೆ ಮತ್ತು ಸರಿಯಾದ ಉತ್ತರ ನೋಡೋಣ. ಒಂದು ಹೇಳಿಕೆ ಸರಿಯಾಗಿದೆ, ಎರಡನೇ ಹೇಳಿಕೆ ತಪ್ಪಾಗಿದೆ ನೋಡಿ. ಇಲ್ಲಿ ಯಾಕಾಗಿದೆಪ್ಪ ಅಂತ ನೋಡೋಣ. ಪಿಯೂಷ್ ತಂತಿಯನ್ನು ಏನ್ ಮಾಡ್ತಾರೆ ಅಂದ್ರೆ ಲೈವ್ ತಂತಿ ಜೊತೆಗೆ ಜಾಯಿಂಟ್ ಮಾಡ್ತಾರೆ, ಇಲ್ಲಿ ಸಾಧನದೊಂದಿಗೆ ಸಮಾಂತರ ಕ್ರಮದಲ್ಲಿ ಜೋಡಿಸ್ತಾರೆ ಎಂಬುದು ತಪ್ಪಾಗಿರ್ತದೆ. ಓಕೆ, ಒಂದೇದು ಸರಿಯಾದ ಉತ್ತರ ಇದೆ. ಯಾಕಪ್ಪ ಅಂತಂದ್ರೆ ಪಿಯೂಷ್ ವಿದ್ಯುತ್ ಅತಿಯಾಗಿ ವಿದ್ಯುತ್ ಉಪಕರಣವನ್ನು ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲಗಳನ್ನು ಮತ್ತು ಉಪಕರಣಗಳನ್ನು ರಕ್ಷಿಸಲು ಸಾಧನ ಆಗಿದೆ ಇದೊಂದು ಪಿಯೂಷ್ ತಂತಿ. ಓಕೆ ನೋಡ್ರಿ, ಇಲ್ಲಿ ಯಾವ ಒಂದು ಚಾಪ್ಟರ್ ಅಂದ್ರೆ ವಿಜ್ಞಾನದಲ್ಲಿ ಎಲೆಕ್ಟ್ರಾನಿಕ್ ಬಗ್ಗೆ ನೀವು ನೋಡ್ಕೋಬೇಕಾಗ್ತದೆ. ಎಲೆಕ್ಟ್ರಿಷಿಯನ್ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಪಾಠ ಬರುತ್ತೆ ನೋಡ್ರಿ ವಿಜ್ಞಾನದಲ್ಲಿ, ಆ ಒಂದು ಪಾಠದ ಮೇಲೆ ಪ್ರಶ್ನೆ ಬಂದದ, ಅದಕ್ಕಾಗಿ ಆ ಪಾಠ ಏನಾಗ್ರಿ ಪರಿಪೂರ್ಣವಾಗಿ ಪ್ರಾಕ್ಟೀಸ್ ಮಾಡ್ರಿ. 91ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಸ್ರೋ ಮತ್ತು AI ಅಭಿವೃದ್ಧಿ ಪಡಿಸಿರ್ತಾರೆ ನೋಡ್ರಿ. ನೆಕ್ಸ್ಟ್ 92ನೇ ಒಂದು ಪ್ರಶ್ನೆಗೆ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಸುರುಳಿಯಲ್ಲಿ ಮಿಶ್ರ ಲೋಹಗಳು ಬಳಸುತ್ತಾರೆ ಏಕೆ ಅಂತ ಕೊಟ್ಟಿದ್ದಾರೆ. ಇದು ಪ್ರಶ್ನೆ ಪ್ರಮುಖವಾಗಿದೆ, ನೋಟ್ ಮಾಡ್ಕೊಂಡ್ಬಿಡ್ರಿ ಬೇಕಾದ್ರೆ. ಆಪ್ಷನ್ಸ್ 1ನೇದು ಸರಿಯಾದ ಉತ್ತರ ಇದೆ ನೋಡ್ರಿ, ಮಿಶ್ರ ಲೋಹದ ರೋಧಶೀಲತೆಯು ಅದರ ಒಂದು ಘಟಕ ಲೋಹಗಿಂತಲೂ ಹೆಚ್ಚಿನದ್ದಾಗಿರ್ತದೆ, ಅದಕ್ಕಾಗಿ ಇದನ್ನು ಬಳಕೆ ಮಾಡ್ತಾರೆ. ಇದು ನೋಟ್ ಮಾಡ್ಕೊಡ್ರಿ, ಮುಂದೆ ಬರುವಂತ ಪರೀಕ್ಷೆಯಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ, ನೋಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ತರನೇ ಇದೆ, ಆದ್ರೂ ಕೂಡ ಇದು ವಿಜ್ಞಾನ ಪ್ರಶ್ನೆ ಅಂತ ಹೇಳ್ಬೋದು. 93ನೇ ಒಂದು ಪ್ರಶ್ನೆ, ಸುರೇಶನು ಕಳೆದ 3 ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವಂತಹ ಮೊಸರನ್ನು ರಾತ್ರಿ ಊಟದ ಒಂದು ವೇಳೆಯಲ್ಲಿ ಬಳಸುತ್ತಾನೆ. ತಡರಾತ್ರಿ ಅವನಿಗೆ ಹೊಟ್ಟೆ ನೋವಿನಿಂದ ಅನುಭವ ಆಗುತ್ತದೆ. ಇದಕ್ಕೆ ಕಾರಣವಾಗಬಹುದಂತ ಅಂಶ ಯಾವ್ದಂತ ಕೊಟ್ಟಿದ್ದಾರೆ. ಇಲ್ಲಿ ಮೊಸರಿನಲ್ಲಿರುವಂತ ನೀರು ಅಂತ ಕೊಟ್ಟಿದ್ದಾರೆ, ನೀರ್ ಯಾಕಾಗುತ್ತೆ, ಇದು ತಪ್ಪು. ಮೊಸರಿನಲ್ಲಿರುವಂತ ಸಿಹಿಯ ಪದಾರ್ಥ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಎಲ್ಲಿ ಸಿಹಿ ಕಂಡು ಬರ್ತದೆ ಮೊಸರದಾಗ, ಇದು ಕೂಡ ತಪ್ಪು. ಮೊಸರಿನಲ್ಲಿರುವಂತ ಲವಣದ ಅಂಶಗಳಂತ ಕೊಟ್ಟಿದ್ದಾರೆ, ಇದಲ್ಲ. ಮೊಸರಿನ ಒಂದು ತಾಮ್ರದೊಂದಿಗೆ ವರ್ತಿಸುವುದು ಆಗಿರ್ತದೆ, ಇದು ಸರಿಯಾಗಿ ನೋಡ್ರಿ ಯಾವ ರೀತಿಯಾಗಿ ಅಪ್ಲೈಡ್ ಅಂದ್ರೆ ಈಗಿನ ಒಂದು ನಾವು ಸಿಚುವೇಶನ್ಗೆ ತಕ್ಕಂತ ಒಂದು ಪ್ರಶ್ನೆಗಳು ತೆಗೆದಾರೆ, ತಕ್ಕಂತ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ವಿಜ್ಞಾನದಲ್ಲಿ ತಾಮ್ರ ಜೊತೆಗೆ ಸೇರಿ ಏನಾಗುತ್ತಂದ್ರೆ ಮೊಸರು ಒಂದು ವಿಷಕಾರ ಆಗುತ್ತದೆ, ಅದಕ್ಕಾಗಿ ಹೊಟ್ಟೆಯಲ್ಲಿ ಅವನಿಗೆ ನೋವು ಆಗುತ್ತದೆ. ಆಪ್ಷನ್ಸ್ 4 ತಪ್ಪಾಗಿತ್ತು ನೋಡ್ರಿ, ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಇದಾಗಿರ್ತದೆ. ನೆಕ್ಸ್ಟ್ 94ನೇ ಒಂದು ಪ್ರಶ್ನೆ, ಇಲ್ಲಿ ನೋಡ್ರಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ, ಉಲ್ಟಾ ಕೊಟ್ಟಿದ್ದಾರೆ. ಇಲ್ಲಿ ಆಮ್ಲಗಳ ರುಚಿ ಕಹಿ ಆಗಿರ್ತದೆ ಅಂತ ಕೊಟ್ಟಿದ್ದಾರೆ. ಆಮ್ಲಗಳ ರುಚಿ ಯಾವಲ್ಲ ಕಹಿ ಆಗಲ್ಲ, ಹುಳಿ ಆಗಿರ್ತದೆ. ಇಲ್ಲಿ ಪ್ರತ್ಯಾಮ್ಲಗಳ ರುಚಿ ಹುಳಿ ಆಗಿರ್ತದೆ ಅಂತ ಕೊಟ್ಟಿದ್ದಾರೆ. ಪ್ರತ್ಯಾಮ್ಲಗಳ ರುಚಿ ಹುಳಿ ಆಗಿರಲ್ಲ, ಬದಲಾಗಿ ಕಹಿ ಆಗಿರುತ್ತೆ ನೋಡ್ರಿ. ಓಕೆ, ಇಲ್ಲಿ ಉಲ್ಟಾ ಕೊಟ್ಟಿದ್ದಾರೆ, ಅದಕ್ಕಾಗಿ 2 ಹೇಳಿಕೆಗಳು ತಪ್ಪಾಗಿವೆ. ಎಲ್ಲಿದೆ ನೋಡ್ರಿ,
ಎಲ್ಲಿ ಎರಡು ಹೇಳಿಕೆ ಅಂದ್ರೆ ಒಂದು ಮತ್ತು ಎರಡು ಹೇಳಿಕೆಗಳು ಸರಿ ಅಂತಿದೆ ಇದಲ್ಲ. ಒಂದು ಮತ್ತು ಎರಡು ಹೇಳಿಕೆಗಳು ಸರಿ ಇಲ್ಲ. ಆಪ್ಷನ್ಸ್ 1 ಇದಕ್ಕೆ ಸರಿಯಾದ ಉತ್ತರ. ಓಕೆ. ಆಮ್ಲಗಳು ಯಾವಾಗಲೂ ಹುಳಿ ಆಗಿರ್ತಾವ, ಪ್ರತ್ಯಾಮ್ಲಗಳು ಯಾವಾಗಲೂ ಕಹಿ ಆಗಿರ್ತಾವ. ನೀವು ಉದಾಹರಣೆಗೆ ಔಷಧಿ ನೀವು ತಗೊಂತಿರಲ್ಲ ಔಷಧಿ, ಆ ಔಷಧಿಯಲ್ಲಿ ಏನಪ್ಪಾ ಅಂತಂದ್ರೆ ಹುಳಿ ಆಗಿರ್ತದೆ ಪದಾರ್ಥ. ಓಕೆ, ಹುಳಿ ಸಾರಿ ಕಹಿ ಆಗಿರ್ತದೆ ಔಷಧಿಯಲ್ಲಿ. ಔಷಧಿಯಾಗ ಕಹಿ ಆಗಿರ್ತದೆ ನೋಡ್ರಿ, ಪ್ರತ್ಯಾಮ್ಲ ಅಂತ ನಾವು ಕರಿತೀವಿ. ಆಮ್ಲ ಮತ್ತು ಪ್ರತ್ಯಾಮ್ಲದ ಚಾಪ್ಟರ್ ಮೇಲೆ ಇದು ಕ್ವಶನ್ ಬಂದಿದೆ. ನೆಕ್ಸ್ಟ್, ಇದು ಕೂಡ ಪ್ರಮುಖವಾದಂತ ಪ್ರಶ್ನೆ ಅಂತ ಹೇಳ್ಬೋದು. ಇತ್ತೀಚೆಗೆ ಏನ್ ಮಾಡಿದಾರೆ ಅಂದ್ರೆ ಹೊಂದಿಸಿ ಬರೀನೇ ಜಾಸ್ತಿ ಕೇಳ್ತಾ ಇದಾರೆ ನೋಡ್ರಿ. ಅವಾಗ ಏನಂತ ಕೇಳ್ತಿದ್ರು, ತಾಮ್ರ ಹಿತ್ತಾಳೆಗೆ ಪ್ರಮುಖವಾದಂತ ಒಂದು ಮಿಶ್ರ ಲೋಹಗಳಂತ ಯಾವಂತ ಕೇಳ್ತಿದ್ರು, ಈಗ ಹೊಂದಿಸಿ ಬರೀಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅವಕ್ಕೆ ಸಂಬಂಧಿಸಿದಂತ ಒಂದು ಸೂತ್ರಗಳು ಇಲ್ಲಿ ನೋಡಬಹುದು ನಾವು ಅವಕ್ಕೆ. ಓಕೆ, CuSn ಅಂತ ಹೇಳ್ತೀವಿ, ಇದು ತಾಮ್ರ ಮತ್ತು ಸತ್ತು ಆಗಿರ್ತದೆ. ತಾಮ್ರ ಮತ್ತು ಇದು Cu ಅಂದ್ರೆ ತಾಮ್ರ, Zn ಅಂದ್ರೆ ಇದು ಸತ್ತಾಗಿರ್ತದೆ. ತಾಮ್ರ ಸತ್ತ ಯಾವ್ದಾಗ್ತದ, ಹಿತ್ತಾಳೆ ಆಗ್ತದೆ. ಒಂದನೇದಕ್ಕೆ ಎರಡನೇದ್ದು, ಒಂದನೇದಾಗಿ ಎರಡನೇದು ಇಲ್ಲಿದೆ, ಒಂದನೇದಕ್ಕೆ ಎರಡನೇದು ಇದಿಲ್ಲ, ಒಂದನೇದಕ್ಕೆ ಎರಡನೇದು ಇದಿಲ್ಲ, ಒಂದನೇದಕ್ಕೆ ಎರಡನೇದು ಇದೆ. ನೆಕ್ಸ್ಟ್ Sn ಮತ್ತು Cu ಅಂತ ಬರ್ದ. Cu ಅಂದ್ರೆ ಏನಪ್ಪಾ ಅಂತಂದ್ರೆ Cu ಇದು ತಾಮ್ರ ಆಗ್ತದ. ಓಕೆ, Sn ಅಂದ್ರೆ ಏನಪ್ಪಾ ಅಂತಂದ್ರೆ ತಾಮ್ರ ಮತ್ತು ಇದು ತವರ ನೋಡ್ರಿ. ಇದು Sn ಅಂದ್ರೆ ಒಂದು ತವರ. ಓಕೆ, ತಾಮ್ರ ಮತ್ತು ತವರ ಏನಾಗ್ತದ, ಕಂಚು ರೆಡಿ ಆಗ್ತದ. ಅಂದ್ರೆ ಎರಡನೇದಕ್ಕೆ ನಾಲ್ಕನೇದು, ಎರಡನೇದಕ್ಕೆ ಮೂರನೇದು ಇದು ತಪ್ಪು, ಎರಡನೇದು ನಾಲ್ಕನೇದಿದೆ ಇದು ಸರಿಯಾದ ಉತ್ತರ. ಅಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಂತ ಆಯ್ತು, ಆಪ್ಷನ್ ಸಿ ಅದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ PB ಅಂತ ಬರುತ್ತಾ ಮತ್ತು ತವರ ಅಂತ ಬರ್ತದ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಶೋಲ್ಡರ್ ಗನ್ ಅಂತ ಹೇಳ್ತೀವಿ ನಾವು. ಶೋಲ್ಡರ್ ಬಳಕೆ ಮಾಡ್ತೀವಿ ನೋಡ್ರಿ, ಶೋಲ್ಡರ್ ಆ ಒಂದು ಬಳಕೆ. ನೆಕ್ಸ್ಟ್ NA ಮತ್ತು HG ಅಂತ ಹೇಳ್ತೀವಿ, ಇದು ಅಮಗ್ಲ ಆಗಿರುತ್ತೆ ನೋಡ್ರಿ. ಈ ರೀತಿಯಾಗಿ ಪ್ರಶ್ನೆಗಳಿಗೆ ಉತ್ತರ ಕಂಡು ಹಿಡಿಕೊಳ್ಳಬಹುದು. 96ನೇ ಪ್ರಶ್ನೆ ಬಂದು ನೋಡಿ. ನೆಕ್ಸ್ಟ್ 96ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಿಪ್ಟಾನ್ ಮತ್ತು ಕ್ಸಾನಾನ್ ಅಂತ ಹೇಳ್ತೀವಿ. ನೆಕ್ಸ್ಟ್ 97ನೇ ಒಂದು ಪ್ರಶ್ನೆ, ಅಪಾಯದ ಸಂಕೇತಕ ದೀಪಗಳಲ್ಲಿ ಕೆಂಪು ಬಣ್ಣದಲ್ಲಿರುತ್ತವೆ. ಏಕೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಬರ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಕನಿಷ್ಠ ಚದುರುವಿಕೆ ಅಂತ ಹೇಳ್ತೀವಿ. ಅಂದ್ರೆ ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿ ಕಂಡು ಬರ್ತಾವ. ಏಕೆ ಕೆಂಪು ಬಣ್ಣವು ಮಂಜು ಮತ್ತು ಅಥವಾ ಹೊಗೆಯಿಂದ ಡ್ಯಾಶ್ ಆಗಿರ್ತದ ಅಂತ ಕೊಟ್ಟಿರ್ತಂದ್ರೆ ಯಾಕೆ ಆಗಿರ್ತದ ಅಂದ್ರೆ ಅದು ಕನಿಷ್ಠ ಚದುರ್ತದ, ಅದಕ್ಕೆ ಆಗಿರ್ತ ನೋಡ್ರಿ. ಅಪಾಯದಿಂದ ಒಂದು ರಕ್ಷಣೆ ನೀಡಲು ಕೆಂಪು ಬಣ್ಣವನ್ನು ಬಳಕೆ ಮಾಡುತ್ತಾರೆ. ಗರಿಷ್ಠ ಯಾವ್ದು ಚದರದ ನೀವು ಕಮೆಂಟ್ ಮಾಡ್ರಿ. ನೆಕ್ಸ್ಟ್ 98ನೇ ಒಂದು ಪ್ರಶ್ನೆ, ಸಾವಯವ ಅವಶೇಷಗಳಿಂದಾಗಿ ಮಲಿನಗೊಂಡಂತ ಬಾವಿಗಳು ಮತ್ತು ಕೆರೆಗಳನ್ನು ಅವುಗಳಲ್ಲಿರುವಂತ ನೀರನ್ನು ಶುದ್ಧೀಕರಿಸಲು ಈ ಕೆಳಗಿನ ಯಾವ ಒಂದು ಸಂಯುಕ್ತವನ್ನು ಬಳಕೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಪ್ರಮುಖವಾಗಿರುವಂತಹ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಂತ ಕರಿತೀವಿ ನೋಡಿ. ಪರ್ಮಾಂಗನೇಟ್, ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಂತ ಕರಿತೇವೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಆಪ್ಷನ್ಸ್ ಬಿ, ಇದು ಸರಿಯಾದ ಉತ್ತರ. ನೆಕ್ಸ್ಟ್ 99ನೇ ಒಂದು ಪ್ರಶ್ನೆ ನೋಡ್ರಿ. ಇದು ಕೂಡ ಹೊಂದಿಸಿ ಬೇರೆನೆ ಜಾಸ್ತಿ ಇದಾವೆ, ಆದ್ರೂ ಕೂಡ ಸ್ವಲ್ಪ ಸುಲಭ ಸ್ವಲ್ಪ ಕಷ್ಟ. ಬಾರೋಮೀಟರ್ ಏನಪ್ಪ ಅಂದ್ರೆ ವಾಯುಮಂಡಲದ ಒತ್ತಡ, ಇದು ಕೂಡ ಹೇಳಿದ್ದೀನಿ ನಾನು. ಥರ್ಮೋಮೀಟರ್ ಏನಪ್ಪ ಅಂದ್ರೆ ಉಷ್ಣಾಂಶ ಇರ್ತದೆ. DB ಎಲ್ಲಿದೆ, D ಏನಂದ್ರೆ ನಾಲ್ಕನೇದು, ಸಿ ಏನಂದ್ರೆ ಮೂರನೇದು ನೋಡ್ರಿ. C 3 ಇದಿಲ್ಲ, D ಇಲ್ಲಿದೆ 4 ಇದೆ. ಓಕೆ, ಇದಲ್ಲ ಇವು ಎರಡರದಾಗ ಒಂದಿರ್ತದೆ. ಇಲ್ಲಿ ಇವು ಹೊಸ ಒಂದು ವಿಷಯಗಳು ನೋಡ್ರಿ. ಪ್ಲಾನಿಮೀಟರ್ ಅಂತ ಕರಿತೀವಿ ನಾವು. ಇವು ಪ್ಲಾನಿಮೀಟರ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಕ್ಷೆಗಳು ಅಥವಾ ನಕಲು ಮಾಡಲು ದೊಡ್ಡದಾಗಿಸಲು ಅಥವಾ ಚಿಕ್ಕದಾಗಿಸಲು ಬಳಕೆ ಮಾಡ್ತಾರೆ ನೋಡ್ರಿ, ಈ ಒಂದು ಮೀಟರ್. ನೆಕ್ಸ್ಟ್ ಪ್ಯಾಂಥೋಗ್ರಾಫ್ ಅಂತ ಕರಿತೀವಿ. ಪ್ಯಾಂಥೋಗ್ರಾಫ್ ಏನಪ್ಪಾ ಅಂತಂದ್ರೆ ಕ್ಷೇತ್ರವನ್ನು ಅಳೆಯಲು ಬಳಕೆ ಮಾಡ್ತಾರೆ. ಅಂದ್ರೆ ಈ ಒಂದು ಪ್ರಶ್ನೆಗೆ ಏನಾಯ್ತು, ABCD ಸರಿಯಾದ ಉತ್ತರ ಆಗಿದೆ. A ಆಗೋಣ B ಬರುತ್ತೆ, B ಆಗೋಣ C ಬರುತ್ತೆ, C ಆಗೋಣ D ಬರುತ್ತೆ. ABCD ಎಲ್ಲಿದೆ ನೋಡಿ, ABCD ಒಂದನೇದಕ್ಕೆ 1, ಎರಡನೇದಕ್ಕೆ 2, ಮೂರನೇದಕ್ಕೆ 3, ನಾಲ್ಕನೇದಕ್ಕೆ 4. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ 100ನೇ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಕರ್ನಾಟಕದ ಪ್ರಮುಖ ಶಿಖರಗಳು ಮತ್ತು ಅವುಗಳ ಎತ್ತರ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ, ಗುರುತಿಸಿ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಬಿಳಿಗಿರಿ ರಂಗನ ಬೆಟ್ಟ ಮೊದಲು ಬರುತ್ತೆ, ಆಮೇಲೆ ಗೋಪಾಲಸ್ವಾಮಿ ಬೆಟ್ಟ, ಆಮೇಲೆ ಮೇಲುಕೋಟೆ ಬೆಟ್ಟ, ನಂತರ ಚಾಮುಂಡಿ ಬೆಟ್ಟ ಬರುತ್ತದ. ಒಂದ್ ಕಡೆ ನೋಟ್ ಮಾಡ್ಕೋಬೇಕು. ಈಗ ಹೇಳ್ತಿದ್ವಲ್ಲ, ಈಗ ಏನ್ ಮಾಡ್ಬೇಕಂದ್ರೆ ನೀವು ಪ್ರಮುಖವಾಗಿ ನಿಮ್ಮ ಒಂದು ಏನ್ ನೋಟ್ಸ್ ಇದೆ ಆ ನೋಟ್ಸ್ ಅಲ್ಲಿ ಬರ್ಕೊಳ್ರಿ. ಕರ್ನಾಟಕದ ಪ್ರಮುಖ ಶಿಖರಗಳು ಅವುಗಳ ಎತ್ತರ ಅನುಗುಣವಾಗಿ ಅಂತ ಬರ್ಕೊಂಡು ಬಿಳಿರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ ಅಂತ ಬರ್ಕೊಳ್ರಿ.
ಓಕೆ, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಿಕೊಡ್ರಿ. ಇದಿಷ್ಟೇನಪ್ಪ ಅಂತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಿಸಿದಂತ ಏನ್ ಬೆಳಿಗ್ಗೆ ನಡೀತಲ್ಲ ನಾಲೆಜ್ ಅದು ಅದರದ ಒಂದು ಪ್ರಮುಖ ಉತ್ತರಗಳಾಗಿದ್ದವು. ಇದರಿಂದ ನಿಮಗೆ ಉಪಯೋಗ ಆಗಿತ್ತಪ್ಪ ಅಂತಂದ್ರೆ ಜಲ್ದಿ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಹೋಗಿ, ಮಿಸ್ ಮಾಡಕ್ ಹೋಗ್ಬೇಡಿ. ಜೊತೆಗೆ ಹೊಸಬರಾದರೂ ಸಬ್ಸ್ಕ್ರೈಬ್ ಆಗಿ. ಓಕೆ ಸ್ನೇಹಿತರೆ, ಇದೇ ರೀತಿಯಾದಂಥ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಇನ್ಸ್ಟಾಗ್ರಾಮ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ಒಂದು ವಿಷಯಗಳನ್ನು ತಿಳಿದುಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋನ ಮುಕ್ತಾಯ ಮಾಡೋಣ. ಎಲ್ಲರೂ ನಿಮ್ಮ ಒಂದು ಅಂಕಗಳನ್ನು ಇಲ್ಲೇ ನೋಡ್ಕೊಡ್ರಿ. ಓಕೆ, ಇವೇನಪ್ಪ ಅಂತಂದ್ರೆ 99% ಕರೆಕ್ಟ್ ಆಗಿರುತ್ತೆ ನೋಡ್ರಿ. 1% ಏನಪ್ಪ ಅಂತಂದ್ರೆ ಕೀ ಎದುರು ಬಿಡುವಂತ ಒಂದು ಕೀ ಆನ್ಸರ್ ಮೇಲೆ ನಿಂತಿರ್ದ. ನೋಡೋಣ ಅವ್ರ ಬಿಟ್ಟುಗಳ ಕೂಡ ನೋಡೋಣ, ಆದ್ರೂ ಕೂಡ ಕರೆಕ್ಟೇ ಆಗಿದೆ ನೋಡ್ರಿ. ಈ ಒಂದು ಮಿಸ್ ಮಾಡ್ಬೇಡ್ರಿ, ಎಲ್ಲರೂ ಕೊನೆವರೆಗೂ ಶೇರ್ ಮಾಡ್ರಿ ಈ ಒಂದು ವಿಡಿಯೋನ ನಿಮ್ಮ ಒಂದು ಸ್ನೇಹಿತರು ಕೂಡ. ಓಕೆ ಸ್ನೇಹಿತರೆ, ಟೇಕ್ ಕೇರ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ನಾವು ಏನ್ ಮಾಡೋಣ ಅಂದ್ರೆ ನಮ್ಮ ಒಂದು ಪ್ರಯತ್ನನ ಮರು ಪ್ರಯತ್ನ ಮಾಡೋಣ. ಈಗ ಏನಾದ್ರೂ ಕೂಡ ನಿಮಗೆ ಅಂಕಗಳು ಕಡಿಮೆ ಬಿದ್ದರೂ ಕೂಡ ಪರವಾಗಿಲ್ಲ, ಮುಂದೆ ಬರುವಂತ ಇನ್ನು CPC ಏನಿದೆ, CRDR ಇದೆ, ಅದೇ ರೀತಿ ವಿಲೇಜ್ ಅಕೌಂಟ್ ಕೂಡ ಬರೀತಿರ್ತಾರೆ, ಅವರು ಕೂಡ ಬೇಕಾಗುವಂತ ಪ್ರಮುಖ ಮಾಹಿತಿಯನ್ನು ಹೇಳ್ತೀನಿ. ಮಿಸ್ ಮಾಡಬೇಡ್ರಿ, ಕೊನೆವರೆಗೂ ನೋಡ್ರಿ, ಎಲ್ಲ ವಿಡಿಯೋಗಳನ್ನ ನೋಡ್ರಿ, ಶೇರ್ ಮಾಡ್ರಿ ಅಂತ ಹೇಳುತ್ತಾ ಮುಕ್ತಾಯ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಅಂಡ್ ವೆರಿ ವೆರಿ ಬಾಯ್. ಗುಡ್ ನೈಟ್.